ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಾಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ನಮಸ್ಕಾರ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಶುಭೋದಯ ಕರ್ನಾಟಕ 2ನೇ ಆವೃತ್ತಿಯ ಇವತ್ತಿನ ಸಂಚಿಕೆಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ರವಿ ಕಾಣದ್ದನ್ನ ಕವಿ ಕಂಡ ಅಂತ ಹೇಳ್ತಾರೆ. ತುಂಬಾನೇ ಜನಪ್ರಿಯವಾದಂತಹ ನುಡಿ ಅಲ್ವಾ ಇದು. ಆದರೆ ನಿಜಕ್ಕೂ ಯಾರಿಗೆ ಈ ಒಂದು ಸಾಲಿನ ಮಹತ್ವ ತುಂಬಾ ಚೆನ್ನಾಗಿ ಅರ್ಥ ಆಗಿರುತ್ತೆ ಅಂದರೆ, ಯಾರಿಗೆ ನಿಜಕ್ಕೂ ಭಾಷೆಯ ಅಥವಾ ಸಾಹಿತ್ಯದ ಒಲವು ತುಂಬ ಹೆಚ್ಚಿನ ಮಟ್ಟದಲ್ಲಿರುತ್ತೋ ಅಥವಾ ಭಾಷೆ ಸಾಹಿತ್ಯ ಅನ್ನೋದು ಮನಸ್ಸಿಗೆ ತುಂಬ ಹತ್ತಿರವಾಗಿರುತ್ತೋ ಅವರಿಗೆ ಮಾತ್ರ ಈ ಸಾಲುಗಳು ಎಷ್ಟು ಸತ್ಯ ಅಂತ ಅರ್ಥ ಆಗಿರುತ್ತೆ. ಸುಮಾರು ಜನಕ್ಕೆ ಹವ್ಯಾಸಗಳಿರುತ್ತೆ, ಪತ್ರಿಕೆ ಓದುವಂಥದ್ದಾಗಿರ್ಬೋದು ಅಥವಾ ಪುಸ್ತಕಗಳನ್ನ ಪ್ರತಿನಿತ್ಯ ಓದುವಂಥದ್ದಾಗಿರ್ಬೋದು. ಅಲ್ಲಿರುವಂಥ ಯಾವುದಾದ್ರೂ ಒಂದು ಸಾಲು ಅಥವಾ ಒಂದು ಕವಿತೆ ಮನಸ್ಸಿಗೆ ಹತ್ತಿರವಾಗ್ಬಿಟ್ರೆ ಅದನ್ನು ಒಂದು 4 ಜನಕ್ಕೆ ಇಡೀ ದಿನ ಹೇಳ್ತಾ ಇರ್ತೀವಲ್ವಾ. ಯಾರಿಗೆ ನಿಜಕ್ಕೂ ಕನ್ನಡದ ಸಾಹಿತ್ಯ ಅಂದರೆ ತುಂಬ ಇಷ್ಟನೋ ಅವರು ಈ ಕೆಲಸಗಳನ್ನ ಮಾಡ್ತಾ ಬಂದಿರ್ತೀವಿ, ನಮ್ಮ ಥರಾನೇ. ಯಾಕೆ ಅಂತಂದರೆ, ನಾನು ಮೊನ್ನೆಯಷ್ಟೇ ಏನೋ ನೋಡುವಾಗ ಕಣ್ಣು ಹಾಯಿಸಿದಾಗ ಒಂದು ಕವಿತೆ ಕಾಣಿತು. ಎಷ್ಟು ಇಷ್ಟ ಆಯಿತು ಅಂದರೆ ಕವನ ನಿಮ್ಮೆಲ್ಲರಿಗೂ ಹೇಳಬೇಕು ಅಂತ ಬರ್ಕೊಂಡು ಬಂದಿದ್ದೀನಿ. ಕೇಳಿ, ಕವಿತೆ ಎಷ್ಟು ಚೆನ್ನಾಗಿದೆ. ಬೆಳಕಿಗಾಗಿ ಸತ್ತವರ, ಅನ್ನಕ್ಕಾಗಿ ಅತ್ತವರ, ಸೂರಿಗಾಗಿ ಕಣ್ಣೀರಾದವರ, ಮಣ್ಣಿಗಾಗಿ ಎದೆಯ ರಕುತ ಬಸಿದವರ, ಪರರ ಸುಖಕ್ಕೆ ಮೆಟ್ಟಿಲಾಗಿ ಉಸಿರು ಬಿಟ್ಟವರ ಅಸಂಖ್ಯ ತಲ್ಲಣಗಳ ಮೊತ್ತವೇ ಕವಿತೆ. ಅಂದರೆ ಒಂದು ಕವಿತೆ ಅಂದರೆ ಎಷ್ಟು ಜನರ ಭಾವನೆಗಳನ್ನು ಸೇರಿ ಒಂದು ಕವಿತೆಯಾಗತ್ತೆ, ಕವಿತೆಗೆ ಎಷ್ಟು ಅರ್ಥ ಇದೆ ಅನ್ನೋದು ಈ ಒಂದು ಕವಿತೆನಲ್ಲಿ ಎಷ್ಟು ಪ್ರಬುದ್ಧವಾಗಿ ನಮಗೆ ಕಾಣ್ತಾ ಹೋಗುತ್ತೆ ಅಂತ ಅಂದರೆ, ಒಂದೊಂದು ಸಾಲು ನೀವು ಈ ಥರ ಕವಿತೆಗಳನ್ನ ನೀವು ಪದೇ ಪದೇ ಓದಿದಾಗ್ಲೂ ಅರ್ಥ ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಈ ಕವಿತೆನ ಯಾಕೆ ತಂದೆ ಅಂತ ಅಂದರೆ, ಇವತ್ತು ವಿಶೇಷವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿರೋವಂಥವರೇ ಈ ಕವಿತೆಯನ್ನು ಬರೆದಿರೋವಂಥದ್ದು. ಇನ್ನೂ ವಿಶೇಷ ವಿಚಾರ ಏನು ಗೊತ್ತಾ, ಇವರು ವೃತ್ತಿಯಲ್ಲಿ ಕೃಷಿಕರು, ಸಾಹಿತ್ಯದ ಕೃಷಿನಲ್ಲೂ ಕೂಡ ಎಷ್ಟು ಚೆನ್ನಾಗಿ ಪ್ರಬುದ್ಧತೆಯನ್ನ ಮೆರಿತಾ ಇದ್ದಾರೆ ಅನ್ನೋದು ಈ ಕವಿತೆ ಮೂಲಕನೇ ನಿಮಗೆ ಗೊತ್ತಾಗಿರುತ್ತೆ. ಬನ್ನಿ, ತಡ ಮಾಡೋದು ಬೇಡ, ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ರೈತ ಕವಿ ಅಂತಾನೆ ಪ್ರಖ್ಯಾತಿಯನ್ನ ಹೊಂದಿರುವಂಥ ದೋಚಿ ಗೌಡ ಅವರು. ಬನ್ನಿ, ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ ಮೇಡಮ್. ಎಸ್ ಸರ್, ನಿಮ್ಮ ಬಗ್ಗೆ ಸಾಕಷ್ಟು ಮಾತಾಡೋದಿದೆ, ಇಂಥ ಅದ್ಭುತವಾದ ಕವಿತೆಗಳನ್ನ ಕೇಳೋದಿದೆ. ಈ 1 ಗಂಟೆಗಳ ಕಾಲ ನಿಮ್ಮ ಸಾಹಿತ್ಯದ ಒಂದು ಚರ್ಚೆಗಳು ನಡೀತಾ ಹೋಗ್ಲಿ. ಅದಕ್ಕೂ ಮುನ್ನ ನಮ್ಮ ವೀಕ್ಷಕರಿಗೆ ಇವತ್ತಿನ ಒಂದೊಳ್ಳೆ ಮಾತು ನೋಡ್ಕೊಂಡು ಬರೋಣ ಸರ್. ಸರಿ ಮೇಡಮ್. ಇದೀಗ ನಮ್ಮ ವೀಕ್ಷಕರೇ ನಿಮಗಾಗಿ ಇವತ್ತಿನ ಒಂದೊಳ್ಳೆ ಮಾತು ನೋಡಿ ಬರೋಣ. ಇವತ್ತಿನ ಒಂದೊಳ್ಳೆ ಮಾತು: ಉತ್ತಮೇ ಸ್ಯಾತ್ ಕ್ಷಣಂ ಕೋಪಃ ಮಧ್ಯಮೇ ಘಟಿಕಾದ್ವಯಂ ಅಧಮೇ ಸ್ಯಾದ್ ಅಹೋರಾತ್ರಂ ಪಾಪಿಷ್ಟೇ ಮರಣಾಂತಕಃ. ನೀತಿ ಶತಕದಿಂದ ಆಯ್ದಂಥ ಒಂದು ಅದ್ಭುತವಾದಂಥ ನುಡಿ. ಈಗಿನ ಜನರೇಷನ್ ಅಲ್ಲಿ ಎಲ್ಲರಿಗೂ ಈ ವಿಷಯ ತಿಳ್ಕೊಳ್ಳೇಬೇಕು. ನೋಡಿ, ಕೋಪ ಅನ್ನೋದು ಉತ್ತಮ ಅನ್ನಿಸ್ಕೊಳ್ಳುವಂಥ ವ್ಯಕ್ತಿಗೆ ಒಂದು ಕ್ಷಣಕಾಲ ಇದ್ದು ಮರುಕ್ಷಣದಲ್ಲಿ ಮಾಯವಾಗ್ಬಿಡುತ್ತೆ. ಆದರೆ ಮಧ್ಯಮ ವ್ಯಕ್ತಿಗೆ 2 ಗಳಿಗೆಗಳ ಕಾಲ, 1-2 ಗಂಟೆಗಳ ಕಾಲ ಕೋಪ ಇರುತ್ತೆ. ಅಧಮನಿಗೆ ಬಂದ ಕೋಪ ಒಂದು ಅಹೋರಾತ್ರಿ ಅಂದರೆ 1 ದಿನ ಇರುತ್ತೆ. ಆದರೆ ಯಾರು ಕೋಪವನ್ನ ಇಟ್ಕೊಂಡು ಜೀವನ ಪೂರ್ತಿ ಸಾಧಿಸ್ತಾರೋ ಅವರನ್ನ ಒಂದೇ ಪದದಲ್ಲಿ ಪಾಪಿಷ್ಠ ಅಂತ ಹೇಳಬಹುದು ಅಲ್ವಾ. ಯಾವತ್ತೋ ಏನೋ ಮಾಡಿರ್ತಾರೆ, ಕೋಪದಲ್ಲಿ ಕುಯ್ಕೊಂಡಂತ ಮೂಗು ವಾಪಸ್ ಬರಲ್ಲ ಅಂತ ನಮ್ಮ ಹಿರಿಕರು ಸುಮ್ಮನೆ ಹೇಳಿಲ್ಲ. ನಮ್ಮ ಪುರಾಣಗಳಲ್ಲೂ ಕೂಡ ಸಂಸ್ಕೃತ ಶ್ಲೋಕಗಳಲ್ಲೂ ಇದನ್ನ ಹೇಳ್ಬಿಟ್ಟಿದ್ದಾರೆ. ಕೋಪವನ್ನ ಆ ಕ್ಷಣದಲ್ಲಿ ಉತ್ತಮರಾಗಬೇಕು ಅಂದ್ರೆ ಕೋಪ ಬರುತ್ತೆ, ಮನುಷ್ಯನ ಸಹಜ ಗುಣ. ಬಂದ ತಕ್ಷಣ ಅಲ್ಲೇ ಬಿಟ್ಟುಬಿಡಿ, ಅವಾಗ ಮಾತ್ರ ನೀವು ಉತ್ತಮ ವ್ಯಕ್ತಿ ಆಗೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಬನ್ನಿ ನಮ್ಮ ಗೆಸ್ಟ್ ಹತ್ರ ಮಾತಾಡೋಕೆ ಆರಂಭ ಮಾಡೋಣ. ಸರ್, ನಿಮ್ಮ ಮೊದಲನೇದಾಗಿ ಕವಿತೆ ಓದಿದೆ ಸರ್. ನಾನು ನಿಜಕ್ಕೂ ನಮ್ಮ ಕಾರ್ಯಕ್ರಮದಲ್ಲಿ ನಾನು ಯಾವತ್ತೂ ಕವಿತೆಯನ್ನು ಓದೋದಿಲ್ಲ, ಬಟ್ ಪ್ರತಿಯೊಂದು ಸಾಲು ಎಷ್ಟು ಪ್ರಬುದ್ಧವಾಗಿದೆ ಅಂತ ಅಂದರೆ 2-3 ಸಲ ಓದಿದಾಗ ಒಂದೊಂದು ಅರ್ಥ ಬೇರೆ ಬೇರೆ ಆಗ್ತಾ ಹೋಗುತ್ತೆ.
ಅದು ಹೇಗೆ ನಮ್ಮ ಜೀವನದಲ್ಲಿ ನಾವು ಒಂದು ಸಾಹಿತ್ಯವನ್ನ ಲಿಂಕ್ ಮಾಡ್ಕೊಳ್ಬೋದು ಅಂತ ಹೇಳಿ ಈ ಕವಿತೆಗಳನ್ನ ಓದಾಗ ಗೊತ್ತಾಗುವಂಥದ್ದು. ನಿಮ್ಗೆ ಇಷ್ಟವಾದ ಒಂದು ಕವಿತೆಯನ್ನ ಓದಿ ನಂತರ ಮಾತುಕತೆ ಆರಂಭ ಮಾಡ್ಬೋದಾ ಸರ್? ಸರಿ ಮೇಡಮ್. ಮೊದಲಿಗೆ ನನ್ನ ಕವಿತೆಗೂ ಮುನ್ನ, ನನ್ನ ಮಾತುಗಳಿಗೂ ಮುನ್ನ, ನನಗೆ ಕಣ್ಣಾಗಿರುವ ನನ್ನವ್ವ, ಆ ಕಣ್ಣಿಗೆ ರಕ್ಷಣೆಗಾಗಿ ಇರುವ ಆ ರೆಪ್ಪೆ ನನ್ನಪ್ಪನಿಗೆ ನನ್ನ ಋನ್ಮನಪೂರ್ವಕ ಎದೆಯಂತರಾಳದ ನಮಸ್ಕಾರಗಳನ್ನು ತಿಳಿಸುತ್ತಾ, ಮತ್ತೆ ಈ ಕಾವ್ಯದೇವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ನಾಡಿನ ಸಮಸ್ತ ಸಹೃದಯಿ ಕನ್ನಡ ವೀಕ್ಷಕ ಬಂಧುಗಳಿಗೆ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳನ್ನ ಹೇಳಿಕೊಳ್ಳುತ್ತಾ ನನ್ನ ಕವಿತೆಯನ್ನು ಪ್ರಾರಂಭಿಸ್ತೇನೆ ಮೇಡಮ್. ಕವಿತೆಯ ಇದು 2011ನೇ ಇಸ್ವಿನಲ್ಲಿ ಬಂದಂಥ ಕವಿತೆ ಇದು. ಈ ಕವಿತೆ 2011ನೇ ಇಸ್ವಿನಲ್ಲಿ ಕವಿತೆ ಇದು. ನಾನು ಕವಿತೆಗಳ ಬಗ್ಗೆನೇ ಒಂದು ಕವಿತೆ ಮಾಡಬೇಕು, ಭಾಳ ಹಿರಿಯ ಕವಿಗಳೆಲ್ಲ ಬರೆದಿರ್ತಕ್ಕಂಥ ಕವಿತೆಗಳನ್ನ ನೋಡಿದಾಗ ನನಗೂ ಅನಿಸ್ತಿತ್ತು, ನಾನು ಕೈಯಾಡಿಸಿರ್ಲಿಲ್ಲ. ಸ್ವಲ್ಪ ಇದನ್ನ ನಡುಗನ್ನಡ ಶೈಲಿನಲ್ಲೇ ಮಾಡುವ ಅನಿವಾರ್ಯತೆ ಇತ್ತು ನನಗೆ. ಧ್ಯಾನದ ಮಂತ್ರದಿಂ ಕವನದ ಜನನಂ ವಿಶ್ವದ ರೂಪಂ ಪ್ರೇಮದ ಗಾನಂ ಕವನ ಸೃಷ್ಟಿಯ ಮುಕ್ತಿ ಒಲಿಯಲ್ ರಸಯೋಗ ಸಿದ್ಧಿಯಂ ಕವನ ಪೂಜೆಯ ಕವಿಯೋರ್ವನ ಅನುಭವದ ನೆತ್ತರಿನ ಚೈತನ್ಯಮಂ ಕವಿಯ ಮನಂ ಭಾವ ಬಂಗಾರದಿಳೆಯಂ ಭವ್ಯ ದೇಗುಲದ ಸೌಂದರ್ಯದ ಸವಿಯಂ ಸವಿದುಂಡ ದೇಹಂ ಬಲಸಿರಿಯ ಸೆರೆಗೊಳ್ ಜ್ಞಾನದ ಉಸಿರಂ ದೇವನಾನಂದದಿಂ ಪವಡಿಸಲ್ ನಿತ್ಯವೂ ಸಾಹಿತ್ಯ ಗಂಗೆಯ ಸಂಚಾರಮಂ ಬರಹ ಭಾಗ್ಯದ ದೀಪಂ ಸತ್ಯ ಸ್ಪರ್ಶದ ಸ್ವರ್ಗಂ ಇತಿಹಾಸದ ಹಿಮದೊಳ್ ಮನ ತಡಿಸುವ ಮೋಹ ಮಧುರಾಮೃತದ ಮಂದಿರಂ ಕಲ್ಪನೆಯ ಚಿತ್ತಾರಂ ಶ್ರೀ ಬದುಕಿನ ಶೃಂಗಾರಮಂ ರಮ್ಯ ಕಲೆಯ ರಸಿಕ ರಂಗದಿಂ ನುಸುಳಿ ಬಂದುದಿ ಕವನದ ಶಿಲ್ಪಂ ಕವನಗಳ ಗಿರಿಜರಿಯ ಹೃದಯದ ಕಂಪನಂ ಕವನಗಳ ರಸಕಾವ್ಯ ಖನಿಜದ ನಿಧಿಯಂ ಕವನಗಳೇ ಶ್ಲೋಕಂ ಕವಿಯೋರ್ವನಿಗೆ ನೆಲೆಯಂ ಕವನಗಳೇ ದಿವ್ಯವಾಣಿಯ ಜೇಂಕೃತಿಯಂ ಕವನದಿಂ ಪಡೆಯುವ ಪುಣ್ಯ ಸಾರದ ಭೋಗಂ ಧ್ಯಾನದ ಮಂತ್ರದಿಂ ಕವನದ ಜನನಂ ವಿಶ್ವದ ರೂಪಂ ಪ್ರೇಮದ ಗಾನಂ. ಧ್ಯಾನದ ಮಂತ್ರದಿಂದ ಹುಟ್ಟುವಂಥದ್ದು ಕವನ. ಈ ಕವಿತೆ ನಿಜ ಕವಿಯ ಯಾರಿಗೆ ಈ ಮಣ್ಣಿನ ಸಂವೇದನೆಗಳು ಮತ್ತೆ ಒಬ್ಬ ಕವಿಯಾದವನು ಅಥವಾ ಒಬ್ಬ ಬರಹಗಾರ ಆದವನು ಸಮಾಜದ ಕಟ್ಟಕಡೆ ವ್ಯಕ್ತಿಯಾಗಿ ನಿಂತಿರಬೇಕು. ಆವಾಗ ಅವನಿಗೆ ಸಂವೇದನೆಗಳು ದಕ್ಕತ್ತೆ, ನೇರವಾದ ಅನುಭವಗಳು ಅವನ ಮೂಸೆಗೆ ಸೇರುತ್ತೆ. ಆವಾಗಷ್ಟೇ ನಾವು ತಳಮಟ್ಟದ ಸಂವೇದನೆಗಳಿಗೆ ನಮ್ಮ ಮನಸ್ಸು ಯಾವಾಗ ಓಡುತ್ತೋ, ನೀವು ಯಾವುದೋ ಒಂದು 4 ಸಾಲ ಹೇಳಿ ಪ್ರಾರಂಭದಲ್ಲಿ ಹೇಳಿದ್ರಿ, ಇದು ಅನೇಕ ರೂಪಗಳನ್ನ ಅನೇಕ ಅರ್ಥಗಳನ್ನ ಪಡ್ಕೊಳ್ಳುತ್ತೆ. ಅಂತ ಅನೇಕ ರೂಪಗಳನ್ನ ಅಂತ ಹಲವು ಒಳವುಗಳನ್ನ ಕೊಡುವಂತ ಕಾವ್ಯ ಬೇಕು ಅಂದ್ರೆ ನಾವು ಅಲ್ಲಿ ನಿಂತಾಗ ಮಾತ್ರ. ಹಂಗಾಗಿ ಕವಿಯ ಅನುಭವದ ನೆತ್ತರಿನ ಶಕ್ತಿ ಕಾವ್ಯ ಅನ್ನೋದು ನನ್ನ ಅದನ್ನ ಇಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡಿದೆ. ವೆರಿ ನೈಸ್. ಇನ್ನು ನಿಮ್ಮ ಕವಿತೆಗಳಲ್ಲಾಗಿರಬಹುದು ಆ ಭಾವನೆಗಳನ್ನ ವ್ಯಕ್ತ ಮಾಡುವಂಥ ಪದಗಳಲ್ಲ, ತುಂಬ ಒಂದು ಪ್ರಬುದ್ಧವಾದ ಪದಗಳನ್ನ ಬಳಸಿ ಕವಿತೆಯನ್ನು ಬರೆಯುವಂಥವ್ರು ನೀವು. ನಿಮ್ಮ ಬಗ್ಗೆ ಇವಾಗ ತಿಳ್ಕೊಳ್ಬೇಕು ಒಂದು ಸ್ವಲ್ಪ. ಹೇಗಿತ್ತು ನಿಮ್ಮ ಬಾಲ್ಯ, ನಿಮ್ಮ ಓದಿನ ದಿನಗಳು, ನಿಮ್ಮ ಊರು, ಅದರ ಪರಿಚಯ ಮಾಡಿಕೊಡಿ ಮೇಡಮ್. ನಮ್ಮ ಗ್ರಾಮ ಮದ್ದೂರು ತಾಲೂಕು ದೊಡ್ಡರಸಿನಕೆರೆ ಅಂತೇಳಿ. ದೋಚಿಗೌಡ ಮೊದಲನೇದಾಗಿ ಕೇಳಬೇಕಾಗಿತ್ತು ನಾನು, ಏನಿದು ಸರ್ ಹೆಸರು? ಚಿಕ್ಕೇಗೌಡ ಅಂತೇಳಿ ನನ್ನ ಹೆಸರು. ಅದನ್ನ ನನ್ನ ಮೊದಲನೇ ಪುಸ್ತಕಕ್ಕೆ ದೊಡ್ಡರಂಗೇಗೌಡರು ಮುನ್ನುಡಿ ಬರೀಬೇಕಾದ್ರೆ, ಗೌಡ ನಾನು ನನ್ನ ಹೆಸರು ಮುಂದೆ ನನ್ನ ಹೆಸರನ್ನು ದೋರಂ ಗೌಡ ಅಂತ ಬರೀತೀನಿ, ನೀನು ಇನ್ನು ಮುಂದೆ ನಿನ್ನ ಹೆಸರು ದೊಡ್ಡರಸಿನಕೆರೆ ಚಿಕ್ಕೇಗೌಡ ದೋಚಿಗೌಡ ಅಂತ ಬರೀತೀನಿ, ಇದೇ ಕಂಟಿನ್ಯೂ ಆಗ್ಲಿಕ್ಕೆ ಅಂತ ಹೇಳಿದ್ರು. ಅದು ಹಂಗೆ ಆಯ್ತು. ನಮ್ಮ ಬಾಲ್ಯದ ಜೀವನಗಳು ಮೇಡಮ್, ನಮ್ದು ಕೂಡು ಕುಟುಂಬ. ನಮ್ಮ ತಾತನಿಗೆ 10 ಜನ ಮಕ್ಕಳು, ನಮ್ಮ ತಂದೆನೇ ಹಿರಿಯವರು, 5 ಜನ ಸೋದರದತ್ತೆದಿರು. ನನ್ನ ತಾಯಿ ಒಂದು ಕೊಡ್ತವ್ರು 5 ಜನ ಚಿಕ್ಕಮ್ಮದಿರು, ಒಬ್ಬ ಸೋದರ ಮಾವ. ಈಗ ಕೂಡು ಕುಟುಂಬದಿಂದ ಬಂದಂತ ನಾವು, ನಮ್ಮ ತಂದೆ ನಿಮ್ಮ ತಂದೆಯವರ ನಮ್ಮ ತಂದೆಯವರು ಕೂಡು ಕುಟುಂಬದಿಂದ ಬಂದಂತ ಸಾಮಾನ್ಯ ಕುಟುಂಬ, ಮತ್ತೆ ಜೊತೆಗೆ ಕೃಷಿ ಪ್ರಧಾನವಾದಂತ ಮನೆತನ ನಮ್ದು. ಹಾಗೆ ಶಾಲೆಗೆ ಬಾಲ್ಯದ ದಿನಗಳಲ್ಲಿ ಸರ್ಕಾರಿ ಶಾಲೆಗೆ ಹೋಯ್ತಾ ಇದ್ದೆ. ನಂತರ ದಿನಗಳಲ್ಲಿ ಪ್ರೌಢಶಾಲೆನೂ ನಮ್ಮ ಗ್ರಾಮದಲ್ಲೇ ಇತ್ತು. ನಮ್ಮ ಗ್ರಾಮ ಒಬ್ಬ MP MLA ಕೊಟ್ಟಂತ ಗ್ರಾಮ ಮೇಡಮ್.
ನಮ್ಮ ಗ್ರಾಮ ಒಬ್ಬ MP ಮತ್ತು MLA ಕೊಟ್ಟಂಥ ಗ್ರಾಮ. ಹ್ಮ್ ಜೊತೆಗೆ ಆ ಪ್ರಾಥಮಿಕ ಶಿಕ್ಷಣ ಅಲ್ಲಿ, ಮತ್ತು 8ನೇ ತರಗತಿವರೆಗೆ ನಮ್ಮೂರು ಕಾಳಿಕಾಂಬ ಹೈಸ್ಕೂಲ್ಗೆ ಹೋಗ್ತಾ ಇದ್ದೆ. ಹ್ಮ್ 9ನೇ ಕ್ಲಾಸ್ಗೆ ಇಲ್ಲಿ ಇವನು ಸರಿಯಾಗಿ ಓದಲ್ಲ ಅಂತ ನಮ್ಮ ಅಪ್ಪ ಅಮ್ಮ ಹ್ಮ್ ನಮ್ಮ ತಾತ ಎಲ್ಲ ಸೇರಿ ಕೇರ್ಪೇಟೆ ಹತ್ರ ಹೇಮಗಿರಿ, ಹ್ಮ್ ಚುಂಚನಗಿರಿ ಅವ್ರ ಶಾಖಮಠ ಅಲ್ಲಿ ಓಕೆ ಹಾ ಸೇರಿಸಿದ್ರು. ಅಲ್ಲಿ ಏನೋ ನನಗೆ ಸರಿ ಬರಲಿಲ್ಲ. ಹ್ಮ್ 9ನೇ ಕ್ಲಾಸ್ಗೆ ರಿಟರ್ನ್ ಬಂದೆ, ಹ್ಮ್ ಮುಗಿಸ್ಕೊಂಡು 10ನೇ ಕ್ಲಾಸ್ಗೆ ನಮ್ಮ KM ದೊಡ್ಡಿನಲ್ಲಿ ಹ್ಮ್. ದಿವ್ಯ ಜ್ಯೋತಿಯನ್ನು ಸೇರಿದೆ. 10ನೇ ಕ್ಲಾಸ್ ಫೇಲ್ ಆದೆ. ಹ್ಮ್ ಆಮೇಲೆ ವ್ಯವಸಾಯಕ್ಕೇನೆ ಅರೆ ಮುಂದಕ್ಕೆ ಓದ್ಲೇ ಇಲ್ಲ ನೀವು? ಓದಿಲ್ಲ ಮೇಡಮ್. ಮತ್ತೆ ಹೇಗೆ ಸರ್ ಇದು ಇದು ಸಾಧ್ಯ? ಇದು ಮಣ್ಣಿನ ಸಂಸ್ಕೃತಿನೋ ಅಥವಾ ನಮ್ಮ ಓದಿನ ತುಡಿತನೋ ಹ್ಮ್ ಅಥವಾ ನನ್ನವ್ವ ಅಪ್ಪ ಕೊಟ್ಟಂತ ಸಂಸ್ಕಾರನೋ ಏನೋ ನನಗೆ ಗೊತ್ತಿಲ್ಲ ಮೇಡಮ್. ಹ್ಮ್ ಶಾರದೆ ಅಥವಾ ಸರಸ್ವತಿ ಎಲ್ಲರನ್ನೂ ಕೈ ಬೀಸಿ ಕೆರಿತಾಳೆ, ಕೆಲವ್ರನ್ನ ಮಾತ್ರ ಆಯ್ಕೆ ಮಾಡ್ಕೊತಾಳೆ ಅಂತ ತಿಳಿದವ್ರು ಹೇಳ್ತಾರೆ. ಹ್ಮ್ ಅದರಂತೆ ಒಂದಷ್ಟು ದೊಡ್ಡ ಕವಿಗಳ ಓದುವ ಬರೆಯುವ, ಅವ್ರು ಯಾಕೆ ಬರೀತಾರೆ, ಏನು ಮಾಡ್ತಾರೆ, ಅವ್ರು ಯಾಕೆ ಬರೆದ್ರು, ಏನು ಈ ಸಾಲಿನ ಅರ್ಥ ಏನು, ಈ ಥರ ತುಡಿತಗಳಿರ್ತಿತ್ತು ನನಗೆ. ಹ್ಮ್ ಅದನ್ನು ಗೊತ್ತಿರೋರ ಹತ್ರ ಕೇಳೋದು ಮಾಡೋದು ಆ ಥರ ಮಾಡ್ತಾ ಏನೋ ಆಕಸ್ಮಿಕವಾಗೂ ನಾನು ಏನೋ ಒಂದು ಬರೀಬೇಕು ಅನ್ನೋ ಕಾರಣಕ್ಕೆ ನನ್ನ ಹತ್ರ ಏನೋ ಅನ್ಸೋದು ಗೀಚಬೇಕು ಅಂದಾಗ ಪೆನ್ ಇರಲಿಲ್ಲ, ಲೇಖನಿ ಇರಲಿಲ್ಲ. ಹ್ಮ್ ಯಾವಾಗಲೋ ಬಳಸ್ತಿದ್ದವು, ಮನೇಲಿ ಅವು ಬರೀತಿಲ್ಲ. ಹ್ಮ್ ಆಮೇಲೆ ನಮ್ಮ ಸಿಸ್ಟರ್ ಹತ್ರ ಒಬ್ರ ಹತ್ರ ಹೋಗ್ಬಿಟ್ಟು ಹ್ಮ್ ಅವ್ರ ಹತ್ರ ಒಂದು ಪೆನ್ ಕೊಡೋ ಇಲ್ಲ ಒಂಚೂರು ಅಂತ ಅಂದ್ಬಿಟ್ಟು ಕೇಳಿ ಇಸ್ಕೊಂಡು ಒಂದು ಪತ್ರಿಕೆ ಒಂದು ಹಾಳೆನಲ್ಲಿ ಹ್ಮ್ ಕವನ ಬರೆಯಲು ಆಸೆ ನನಗೆ, ಲೇಖನಿ ಇಲ್ಲದಾಯ್ತು ಕೊನೆಗೆ. ಅಯ್ಯೋ ಲೇಖನಿ ಕೊಟ್ಟು ಕವನ ಪ್ರಪಂಚಕ್ಕೆ ಕಳುಹಿದಳು ಆ ನನ್ನ ತಂಗೆ, ಎಷ್ಟು ಹೇಳಿದರು ಸಾಲದು ನಮನಗಳನ್ನು, ತೀರಿಸಲಾಗದು ಕೊನೆಗೆ ಲೇಖನಿಯ ಋಣವನ್ನು ಅಂತೇಳಿ ಅವನ್ನ 4 ಸಾಲುಗಳು ಬರ್ಕೊಂಡಿದ್ದೆ. ಆಮೇಲೆ ಬತ್ತಾ ಬತ್ತಾ ಒಂದಷ್ಟು ಓದುವ ಬರೆಯುವ, ಏನಾದರೂ ಬರೆಯುವ, ಅದೇನಾಗುತ್ತೋ ಆಗಲಿ. ಅಂದ್ರೆ ನಿಮ್ ಜೀವನದಲ್ಲಿ ಏನೇನ್ ನಡೆಯುತ್ತೆ ಅದನ್ನೇ ಮೊದಲನೇದಾಗಿ ನೀವು ಕವನ ಹತ್ರ ಮಾಡಿ ಆ ಥರ ಏನೋ ಮಾಡಿದೆ. ಆಮೇಲೆ ಒಂದಷ್ಟು ಓದುವ ಬರೆಯುವ ಅಥವಾ ತಿಳಿದವ್ರ ಹತ್ರ ಕೇಳುವ, ಅಥವಾ ತಿಳಿದವರು ತುಂಬಾ ಚೆನ್ನಾಗಿ ಮಾತಾಡುವಾಗ ಆ ವೇದಿಕೆಗಳ ಹತ್ರ ಹೋಗಿ ಕೇಳುವ, ಒಂದಷ್ಟು ಪುಸ್ತಕಗಳನ್ನ ಓದುವ. ಈ ಪುಸ್ತಕ ಓದೋದು ಅನ್ನೋದು ಯಾವಾಗ ಶುರು ಮಾಡಿದ್ದು ಸರ್? ಅಂದ್ರೆ ನಿಮಗೆ ಸಾಹಿತ್ಯದ ಒಲವು ಬಂದಿರುವಂಥದ್ದು. ಈ ಫೋಟೋ ಒಂದು ಬರ್ತಾ ಇದೆ ನೋಡಿ, ಆ ಫೋಟೋ ಬಗ್ಗೆ ಹೇಳಿ. ಇದು ಮೇಡಮ್ ನಮ್ಮ ಮಂಡ್ಯದಲ್ಲಿ ನಮ್ಮ ಭಾರತಿ ಕಾಲೇಜು ಜಿ ಮಾದೇಗೌಡರ ಪ್ರತಿಷ್ಠಾನದವರ ಕಾರ್ಯಕ್ರಮಕ್ಕೆ ದೊಡ್ಡರೇಗೌಡರನ್ನ ಕರೆದಿದ್ರು. ಅವಾಗ ಗೌಡ ನಾನು ಮಂಡ್ಯಕ್ಕೆ ಬರ್ತಿದ್ದೀನಿ, ಬಾ ನೀನಲ್ಲಿ ನಾನು ಸಿಗ್ತೀನಿ ಅಂತ ಹೇಳಿದ್ರು. ಅವಾಗ ಹೋಟೆಲ್ ಹತ್ರ ಹೋಗಿ ಅವ್ರನ್ನ ಸ್ವಾಗತಿಸಿ ಮಾತಾಡಿಸಿ ಬಂದಿದ್ದೆ. ವೆರಿ ನೈಸ್. ಇನ್ನು ಸರ್, ಪುಸ್ತಕ ಓದುವಂತಹ ಹವ್ಯಾಸ, ಈಗ ಯಾವುದೇ ವ್ಯಕ್ತಿಗೆ ನಾನು ಕೂಡ ಕವನ ಬರಿಬೇಕು, ಕವಿತೆ ಬರಿಬೇಕು ಅನ್ನೋಂಥ ಅನಿಸೋವಂಥದ್ದು ಯಾವುದೋ ಒಂದು ಪುಸ್ತಕವನ್ನು ಓದಿ ಅಥವಾ ಕವಿತೆಯನ್ನು ಓದಿ ಅವ್ರಿಗೆ ಇನ್ಫ್ಲೂಯೆನ್ಸ್ ಆಗಿ ನಾನು ಇವ್ರ ಥರ ಬರಿಬಹುದಲ್ವಾ ಅಂತ ಅನ್ನಿಸ್ದಾಗ, ಸೊ ನಿಮಗೆ ಆ ರೀತಿ ಪುಸ್ತಕ ಕವನಗಳನ್ನ ಓದೋ ಅಭ್ಯಾಸ ಶುರು ಆಗಿದ್ದು, ಅಥವಾ ಎಷ್ಟು ಚೆನ್ನಾಗಿ ಬರೀತಾರೆ, ಯಾಕೆ ಬರೀತಾರೆ, ಏನು ಬರೀತಾರೆ ಅಂತ ಆ ಪ್ರಶ್ನೆಗಳು ಮೂಡಿದ್ದು ನಿಮ್ಮ ಮನಸ್ಸಲ್ಲಿ ಯಾವಾಗ ಸರ್? SLC ಇಂದನೂ ಇತ್ತು ಮೇಡಮ್. ನನಗೆ 8th ಹೈಸ್ಕೂಲ್ ಅಂತದಿಂದಾನೇ ನನಗೆ ಅಲ್ಲಿವರೆಗೂ ನಿಮ್ಗೇನು ಓದೋದು ಅಷ್ಟೇನಿಲ್ಲ. ನಾನು ಹೈಸ್ಕೂಲ್ ಅಂತ ಅದೇನೋ ನಾನು ಪ್ರಾರಂಭದ ದಿನಗಳಿಂದ ಚಿಕ್ಕವನಿಂದನೂ ಈ ರಂಗಭೂಮಿ, ಸಾಹಿತ್ಯ, ಸಂಗೀತ, ಈ ಸಂಗೀತ ಕೇಳೋದು, ನಾಟಕಗಳನ್ನ ನೋಡೋದು, ಇದ್ರ ಬಗ್ಗೆ ತುಂಬಾ ತುಡಿತಾ ಇತ್ತು. ನಾನು ಒಬ್ಬ ರೈಟರ್ ಆಯ್ತೀನಿ ಅಥವಾ ನಾನು ಬರೀತೀನಿ ಅದೇನು ನನಗೆ ಗೊತ್ತಿರಲಿಲ್ಲ. ಹಂಗೆ ಬತ್ತಾ 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 ನಾನು ಹೇಳ್ದಲ್ಲ ಮೇಡಮ್, ಮೊದಲೇ ಒಂದು 4 ಸಾಲುಗಳು ಆ ಥರ ಏನೋ ಗೀಚ್ಕೊಂಡೆ. ಆಮೇಲೆ ಒಂದಷ್ಟು ಓದುವ, ಆಮೇಲೆ ಒಂದಷ್ಟು ಬರೆಯುವ. ಆಮೇಲೆ ಒಬ್ಬ ಬರಹಗಾರನಾಗುನ್ಗೆ ಮುಖ್ಯವಾಗಿ ಮೇಡಮ್, ನಾನು ಬರಿಲೇಬೇಕು ಅನ್ನೋ ಹುಚ್ಚಿನವನೋ ಕಿಚ್ಚಿನವನೋ ಏನಲ್ಲ. ಅದ್ಯಾಗದೆ ಏನೋ ಕಾಡ್ದಾಗ ಅನ್ನಿಸ್ದಾಗ ನೋಡ್ತಾ ಇರ್ತೀವಿ, ಸಮಾಜ ನೋಡ್ತಿರ್ತೀವಿ, ಒಯ್ತಿರ್ತೀವಿ, ಬರ್ತಿರ್ತೀವಿ. ನಮ್ಮ ಕೋರೆಗಳು ಅಥವಾ ಒಂದು ಒಳ್ಳೇದೋ ಕೆಟ್ಟದ್ದೋ ಅಥವಾ ಉದ್ದನೋದು ಇವೆಲ್ಲವನ್ನು ಗಮನಿಸ್ತಿರ್ತೀವಿ, ಸಮಾಜದಲ್ಲಿ ಆಗು ಹೋಗುಗಳೆಲ್ಲವನ್ನು. ನನ್ನ ಕೃಷಿ ಸಮಸ್ಯೆಗಳು, ಸಮಾಜದೋ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅಥವಾ ನಾನಾ ರಂಗದಲ್ಲಿ ಆಯ್ತಿರ್ತಕ್ಕಂಥದ್ದು ನಮ್ಮ ಮನಸ್ಸಿಗೆ ಏನೋ ಕಾಡ್ದಾಗಷ್ಟೇ ಪೆನ್ ಹಿಡಿಯುವಂಥದ್ದು. ನಾವು ನಿರಂತರ ಬರಹಗಾರನೇನಲ್ಲ. ನಾನು ನಿರಂತರವಾಗಿ ಬರೆಯೋದು ನಾನು ಬರೆಯೋಕ್ಕಾಗೋದು ಇಲ್ಲ, ಬರೆಯೋದು ಇಲ್ಲ. ಅದು ಬರಹ ಅನ್ನೋದು ನೈಜವಾಗಿ ಧ್ಯಾನಸ್ಥ ಸ್ಥಿತಿಯಿಂದ ಬಂದಾಗ ಮಾತ್ರ ಅದೊಂದು ಈ ರೀತಿಯಾದ ಕಾವ್ಯ. ಕಾವ್ಯ. ಅದಕ್ಕೆ ಕಾವ್ಯಕ್ಕೆ ಅದರದೇ ಆದಂತ ಒಂದು ಸ್ಥಿತಿ, ಗತಿ, ಲಯ, ಗೊತ್ತು, ಗುರಿ ಇರಬೇಕು. ಇವತ್ತು ಬರ್ತದೆಲ್ಲ ಕಾವ್ಯ ಅಂತೇನೋ ಹೇಳ್ತಾರೆ, ನವ್ಯ ಅಂತ ಹೇಳ್ತಾರೆ, ಅದೇನೋ ನನಗೆ ಗೊತ್ತಿಲ್ಲ. ನನ್ನ ಪ್ರಕಾರ ಕಾವ್ಯಕ್ಕೆ ಒಂದು ಇತಿ, ಮಿತಿ, ಗೊತ್ತು, ಗುರಿ, ಗತಿ ಇದೆಲ್ಲ ಇದ್ದಾಗಷ್ಟೇ ಅದೊಂದು ಕಾವ್ಯ ಆಗ್ಲಿಕ್ಕೆ ಸಾಧ್ಯ ಅಂತ ಈ ನನ್ನ ಅಲ್ಪ ಅನುಭವದಲ್ಲಿ ನಾನು ಭಾವಿಸಿದ್ದೀನಿ.
ಇನ್ನು ಸರ್ ಮೊದಲನೇ ಬಾರಿ ಮುಖ್ಯ ಭೂಮಿಕೆಯಲ್ಲಿ ನಿಮ್ಮ ಕವನ ಕಾಣಿಸ್ಕೊಂಡಂಥ ಆ ದಿನ ಆಗಿರ್ಬೋದು, ಅದಕ್ಕೆ ಮೆಚ್ಚುಗೆ ಬಂದಂಥದ್ದು, ಸೊ ಯಾವಾಗ ಅದನ್ನ ಯಾವ ರೀತಿ ನೆನೆಸ್ಕೊಳ್ತೀರಾ? ಮೇಡಮ್, ನಾನು ಮೊದಲನೇ ಕವಿತೆ ಓದಿದ್ದು ವಿಜಯಬಿಂಬ ಅನ್ನೋ ಒಂದು ಪತ್ರಿಕೆ ಬರ್ತಾ ಇತ್ತು ಮೇಡಮ್ ನಮ್ಮ ಮಂಡ್ಯದಲ್ಲಿ. ಅದರ ಸಂಪಾದಕರು ಬಂದು ವಿಜಯ್ ಕೊಪ್ಪ ಅಂತ. ಅವರ ಒಂದು ವೇದಿಕೆನಲ್ಲಿ ಮೊದಲು ನಾನು ಕವಿತೆ ಓದದ್ದು. ಅದಾದ್ಮೇಲೆ ಹೆಂಗ್ ಓದದ್ನೋ ಏನೋ ನನಗೆ ಗೊತ್ತಿಲ್ಲ, ಓದ್ದೆ. ಅದಾದ್ಮೇಲೆ ಕೆಲವು ಸ್ನೇಹಿತರುಗಳು, ಅವಾಗೆಲ್ಲ ನಮ್ಮ ಹತ್ರ ಇದೆಲ್ಲ ಮೊಬೈಲ್ ಎಲ್ಲ ಇರಲಿಲ್ಲ ಮೇಡಮ್. ಕಾಯಿನ್ ಬೂತ್ಗಳಲ್ಲಿ ಬೇಕು ಅಂದ್ರೆ ಕಾಯಿನ್ ಹಾಕ್ತಿದ್ವಿ, ಬೇಕಾದವ್ರು ಮಾತಾಡ್ತಿದ್ವಿ, ಕೇಳ್ತಿದ್ವಿ. ಆಮೇಲೆ ಆ ಪತ್ರಿಕೆಯವರಿಂದ ಯಾರೋ ಇನ್ನೊಂದು ಕಾರ್ಯಕ್ರಮ ಮಾಡುವಾಗ ಒಂದಷ್ಟು ಕವಿಗಳು ಬೇಕು, ನಾವು ಕಾರ್ಯಕ್ರಮ ಮಾಡ್ತೀವಿ ಅಂತೇಳಿ ಅವರು ನಮ್ಮ ಹೆಸರುಗಳು ಕೊಟ್ಟು, ಮತ್ತೆ ಅವರು ನಮ್ಮ ಹೆಸರುಗಳು ಕೊಟ್ಟು, ಈ ತರ ಪ್ರಾರಂಭ ಆಯಿತು. ಆಮೇಲೆ ಪೌರವಾಣಿ ಮತ್ತೆ ನಮ್ಮ ಪತ್ರಿಕೆಗಳಲ್ಲಿ ಶನಿವಾರ ಭಾನುವಾರಗಳಲ್ಲಿ ಆಮೇಲೆ ಯಾರೋ ಓದ್ದವ್ರು ಮಾಡಿದಾಗ, ಗೌಡ ನಿನ್ನ ಹೆಸರೆಲ್ಲೋ ನೋಡಿದೆ, ನಿನ್ನ ಹೆಸರೆಲ್ಲೋ ಕೇಳಿದೆ, ಯಾವುದೋ ಕಾರ್ಯಕ್ರಮಕ್ಕೆ ಹೋಗಿದ್ದಂತೆ, ಖುಷಿ ಆಯ್ತು ಕಣಯ್ಯ, ಏನೋ ಮಾಡ್ತಿದ್ಯಾ ಮಾಡಯ್ಯ, ಹಂಗೆ ಹಿಂಗೆ ಅಂತ ಸ್ನೇಹಿತರ ವಲಯದಲ್ಲಿ ಅಥವಾ ಹಿರಿಯರು ಅಥವಾ ನಮ್ಮ ಸುತ್ತಮುತ್ತಲವರು ಯಾರೋ ನಮ್ಗೆ ಬೆಂತಡ್ತಿದ್ರು. ಆ ಒಂದು ಖುಷಿನೂ ಇತ್ತು, ಏನೋ ಒಂದು ಮಾಡ್ಬೇಕಾದ್ರೆ ಆಗ ಏನೋ ಒಂದು ನಮ್ಮೊಳಗೆ ಏನೋ ಒಂದು ಉತ್ತೇಜನ ಸಿಗ್ತಾ ಇತ್ತು. ಎಲ್ಲರಿಗೂ ಒಲಿಯಲ್ಲ ಕಲೆ ಅನ್ನುವಂಥದ್ದು, ಅದರಲ್ಲೂ ಸಾಹಿತ್ಯ ಕಲೆ ಓದುಗರಕ್ಕೆ ಇಷ್ಟ ಆಗತ್ತೆ ಅಂತ ಅಂದ್ರೆ ನಿಜಕ್ಕೂ ಅದನ್ನ ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋದು ಮನಸ್ಸಿಗೆ ಬಂದ್ಬಿಡುತ್ತೆ. ಆಮೇಲೆ ಒಂದಷ್ಟು ಓದುವ, ಒಂದಷ್ಟು ಕೇಳುವ, ಇದನ್ನೆಲ್ಲ ಮಾಡ್ಕತ್ತ. ಮತ್ತೆ ನಾವೇನೇ ಬರೆದ್ರು ಒಂದಷ್ಟು ನನ್ನ ಆತ್ಮೀಯ ಮಿತ್ರರ ಜೊತೆ ನಾವು ಹೇಳುವ, ಅವರು ಹೇಳುವ, ಅಥವಾ ಯಾವ ಸಾಲುಗಳಲ್ಲಿ ಏನು. ನಾನು ಈ ಕ್ಷಣಕ್ಕೂ ಮೇಡಮ್, ನಾನೇನೇ ಬರೆದ್ರು ಕೂಡ ನನ್ನ ಸರದೆಯರ ಜೊತೆ ಅದನ್ನು ಒಪ್ಸೆ ನಾನು ಬರುವಂತದ್ದು. ಇದು ನಿಮ್ಮ ಕಲಾರಸ ಕಾವ್ಯಂ, ನೀವು ಓದಂತಹ ಕವಿತೆ ಇರುವಂತಹ ನಿಮ್ಮ ಮೊದಲ ಪ್ರಕಟಿತವಾದಂಥ ಸಂಕಲನ. ದೊಡ್ಡರಂಗೇಗೌಡರು ಮುನ್ನುಡಿ ಬರೆದಿದ್ದಾರೆ, ನಲ್ಲೂರು ಪ್ರಸಾದ್ ಅವರು, ಎಸ್ ಜಿ ಸಿದ್ದರಾಮಯ್ಯ ಅವರು, ಸಿದ್ಲಿಂಗಯ್ಯ ಅವರ ಆರೈಕೆ ನುಡಿಗಳು ಬರ್ದವ್ರು. ಸಿದ್ಲಿಂಗಯ್ಯ ಅವರು ನನ್ನ ಗುರುಗಳು. ಓ ವೆರಿ ನೈಸ್. ಸೊ ಮೊದಲು ನಾನು ಸುಮ್ಮನೆ ಏನೋ ಹವ್ಯಾಸಕ್ಕೆ ಅಂತ ಆರಂಭ ಮಾಡಿದೆ, ಒಂದು ಕವನ ಸಂಕಲನ ಬಂತು, ದೊಡ್ಡ ದೊಡ್ಡ ಸಾಹಿತ್ಯ ಶ್ರೇಷ್ಠರು ಇದಕ್ಕೆ ಆರೈಕೆ ನುಡಿಗಳನ್ನ ಬರೆದಿರುವಂಥದ್ದು, ಮುನ್ನುಡಿ ಬರೆದಿರುವಂಥದ್ದು. ಆ ಒಂದು ಅನುಭವ ನಿಮಗೆ ಎಷ್ಟು ಮಟ್ಟಿಗೆ ಜವಾಬ್ದಾರಿ ಅಂತ ಅನ್ನಿಸ್ತು, ಎಷ್ಟು ಖುಷಿ ಕೊಡ್ತು? ಈ ಕಾವ್ಯ ಅದಲ್ಲ, ನಾನು ಮೊದಲೇ ಹೇಳ್ದೆ ಕಾವ್ಯ ದೇವರು ಅಂತ. ಅದಕ್ಕೆ ನ್ಯಾಯ ಒದಗಿಸ್ಲಿಲ್ಲ ಅಂದಮೇಲೆ ನಾನು ಪೆನ್ ಹಿಡಿಬಾರ್ದು. ನಾನು ಕಾವ್ಯವನ್ನ ದೇವರು ಅಂತ ನಂಬಿದವನು. ಆ ಕಾವ್ಯಕ್ಕೆ ನಾನು ನನ್ನ ಆತ್ಮಕ್ಕೆ ಪ್ರಾಮಾಣಿಕವಾಗಿ ನ್ಯಾಯವನ್ನ ಒದಗಿಸ್ಲಿಲ್ಲ ಅಂದಮೇಲೆ ಲೇಖನಿಯನ್ನ ಹಿಡಿಬಾರ್ದು. ನನ್ನ ಈ ಕಲರಸ ಕಾವ್ಯಮ್ಮ ಕೃತಿಗೆ ಮುಂದೂಡಿದ ದೊಡ್ಡರಂಗೇಗೌಡರು ಆಗಿನ್ನೂ ಶೇಷಾದ್ರಿಪುರಂ ಕಾಲೇಜಲ್ಲಿದ್ದರು. ಯಾವ ವರ್ಷ ಸರ್ ಇದು ರಿಲೀಸ್? 2011. ಕಾಯಿನ್ ಬೂತಲ್ಲಿ ಫೋನ್ ಮಾಡಿ ಯಾರ ಹತ್ರ ಗೊತ್ತಿರೋರ ಹತ್ರ ಅವರ ಕರೆ ಸಂಖ್ಯೆ ಕಲೆಕ್ಟ್ ಮಾಡ್ಕೊಂಡು ಫೋನ್ ಮಾಡಿದೆ. ಒಂದೇ ಕರೆಗೆ ಒಪ್ಪಿಟ್ರು, ಮುಖ ಪರಿಚಯ ಇಲ್ಲ. ನಲ್ಲೂರು ಪ್ರಸಾದ್ ಅವರು ರಾಜ್ಯಾಧ್ಯಕ್ಷರಾಗ ಸಾಹಿತ್ಯ ಪರಿಷತ್ತು, ಅವರು ಒಂದೇ ಮಾತಿಗೆ ಮುಖ ಪರಿಚಯ ಇಲ್ಲ. ಸಿದ್ಲಿಂಗಯ್ಯ ಅವರು ಮುಖ ಪರಿಚಯ, ಅವ್ರು ನೋಡಿದ್ದೆ ಅಷ್ಟೊತ್ತಿಗೆ 1-2 ಸಾರಿ ಮಂಡ್ಯಕ್ಕೆ ಬಂದಿದ್ರು, ಅಂತ ಒಡನಾಟ ಏನಿರ್ಲಿಲ್ಲ. ಎಸ್ ಜಿ ಸಿದ್ದರಾಮಯ್ಯ ಅಂತೂ ಗೊತ್ತೇ ಇಲ್ಲ, ಅವ್ರಿಗೂ ಕಾಯಿನ್ ಬೂತಲ್ಲಿ ಫೋನು. ಎಲ್ರಿಗೂ ಕೂಡ ಈ ಪುಸ್ತಕ ಮುದ್ರಣ ಆಗುವವರೆಗೂ, ಈ ಪುಸ್ತಕವನ್ನು ಅವ್ರು ಕೊಡುವವರೆಗೂ ನನಗೂ ಅವ್ರಿಗೂ ಮುಖ ಪರಿಚಯ ಇಲ್ಲ. ಮತ್ತೆ ನನ್ನ ಹತ್ರ ಮೊಬೈಲು ಇಲ್ಲ. ಆಗ ಆದಂತ ಆನಂದ ಪರಿವೇನೆ ಬೇರೆ. ನನ್ನಂತ ಒಬ್ಬ ಸಾಮಾನ್ಯ, ಈಗ ಮೊದ್ಲಾಗ ಪುಸ್ತಕ ಪ್ರಕಟಿಸ್ತಾರೋನು, ಅದರ ಗೊತ್ತು ಗುರಿ, ಅದರ ಅನುಭವ, ಅದರ ಇತಿ ಮಿತಿ ಏನು ಗೊತ್ತಿಲ್ಲದೆ ಇರ್ತಕ್ಕಂಥ ಒಬ್ಬ ಮನುಷ್ಯ ಅಂತ ದೊಡ್ಡವ್ರನ್ನ, ಅಂತ ಅನುಭವಿಗಳನ್ನ ಕೇಳಿದಾಗ ಒಂದೇ ಮಾತಿಗೆ ಒಪ್ಪೋದ್ರಲ್ಲ, ಆ ಸಂತೋಷಕ್ಕೆ ಪಾರ್ವೇನೇ ಇಲ್ಲ. ಅಂತ ಒಂದು ಸಂತೋಷ ಆಯ್ತು. ಅವ್ರು ಬರ್ಕೊಟ್ಟ ಮುನ್ನುಡಿ, ಬೆನ್ನುಡಿ, ಆರೈಕೆ ನುಡಿಗಳೆಲ್ಲ ನೋಡಾದ್ಮೇಲೆ ಒಂದಷ್ಟು ಪುಷ್ಟಿ ಸಿಕ್ತು. ಇನ್ನ ಒಂದಷ್ಟು ಕೆಲಸ ಅದ್ರ ಜೊತೆಗೆ ಅಲ್ಲಲ್ಲೇ ನಮ್ಮ ಮಂಡ್ಯ ಮತ್ತೆ ಮೈಸೂರು ಪ್ರಾಂತ್ಯದಲ್ಲಿ, ನಮ್ಮ ಬೆಂಗಳೂರು ಭಾಗದಿಂದ ಒಂದಷ್ಟು ಕಾರ್ಯಕ್ರಮಗಳು, ವಿಚಾರ ಸಂಕಿರಣಗಳು, ಸಂವಾದಗಳು, ಚರ್ಚೆ, ಕವಿಗೋಷ್ಠಿಗಳು, ಹಿಂಗೆಲ್ಲ ಏನೇನೋ ಸಿಗ್ತಾ ಇತ್ತಲ್ಲ. ಅಲ್ಲಲ್ಲಿ ಬೇರೆ ಬೇರೆ ನೆಲೆಯ ಬೇರೆ ಬೇರೆ ಸ್ನೇಹಿತರ ಅವರ ಅನುಭವಗಳೆಲ್ಲ ಸಿಗ್ತಾ ಇತ್ತು.
ಹಂಗೆ ಏನಾದರೂ ಒಂದು ಮುಂದುವರಿಬೇಕಲ್ಲ, ಏನಾದರೂ ಬರೀಬೇಕಲ್ಲ ನಿಜ, ಅನ್ನೋ ನಿಜ. ಕಾರಣಕ್ಕೆ ಏನೋ ಮಾಡ್ತಾ ಬಂದೆ. ಸರ್, ಸಾಮಾನ್ಯವಾಗಿ ನಾವು ಕೇಳುವಂಥದ್ದು, ನೀವು ನಿಮ್ಮ ಒಂದು ಕವನದ ವಸ್ತುಗಳನ್ನ, ನಿಮ್ಮ ಬರವಣಿಗೆಯ ವಸ್ತುವನ್ನ ಎಲ್ಲಿ ಹುಡ್ಕೊಂಡು ಹೋಗ್ತೀರಿ ಅಂತ ನಾವು ಕೇಳ್ತೀವಿ. ಆದರೆ ನೀವು ನಮ್ಗೆ ಆಲ್ರೆಡಿ ಹೇಳ್ಬಿಟ್ಟಿದ್ರಿ, ಅದು ನನ್ನ ಮನಸ್ಸಿಗೆ ಬರಬೇಕು, ಆ ಸನ್ನಿವೇಶ ಇರಬೇಕು, ಅವಾಗ ಮಾತ್ರ ಬರಿತೀನಿ ಅಂತ. ನಿಮ್ಮ ಮನಸ್ಸಿಗೆ ಕಾಣುವಂಥ ನಿಮ್ಮ ಒಂದು ಕವನದ ವಸ್ತು ಆಗಿರ್ಬೋದು, ಯಾವ ರೀತಿ ಇರುತ್ತೆ ಸರ್? ಅದು ಇಂತೆ ಅಂತ ಹೇಳೋಕ್ಕಾಗಲ್ಲ ಮೇಡಮ್. ಹ್ಮ್ ಇದು ಈ ಥರನೇ ನಮ್ಮ ಕವನದ ವಸ್ತು ಅಂತ ಹೇಳಲಿಕ್ಕೆ ಬರಲ್ಲ. ಹ್ಮ್ ಕೆಲವರು ಅದು ಇರ್ಬೋದೇನೋ, ಮುಂಚಿತವಾಗಿ ವಸ್ತುನ ಇಟ್ಟೇ ಬರೆಯೋರು, ಹ್ಮ್ ಅಥವಾ ಸನ್ನಿವೇಶ ಸಂದರ್ಭಗಳನ್ನೇ ಆಯ್ಕೊಂಡು ಬರೆಯೋರು, ಹ್ಮ್ ಅದು ಇರ್ಬೋದು ಮೇಡಮ್, ನಾನು ಇಲ್ಲ ಅಂತ ಹೇಳಲ್ಲ. ಹ್ಮ್ ನನ್ನ ಪ್ರಕಾರ ನಾನು ಲೇಖನಿ ಹಿಡಿದಾಗಷ್ಟೇ ಅದೊಂದು ರೂಪ ಪಡೆಯುತ್ತೆ, ಹ್ಮ್ ಅದಕ್ಕೊಂದು ಅರ್ಥ ಸಿಗತ್ತೆ. ಹ್ಮ್ ಅದು ವಸ್ತು ನಾವು ನೋಡಿದ ಅಥವಾ ಕೇಳಿದ, ಓದಿದ, ಹ್ಮ್ ಎಲ್ಲಿಂದ್ರಾದ್ರೂ ಬರ್ಬೋದು ಮೇಡಮ್. ಜೊತೆಗೆ ನೋಡಿದ, ಕೇಳಿದ, ಜೊತೆಗೆ ಓದಿದ, ಇದೆಲ್ಲದ್ರ ಜೊತೆಗೆ ಕವಿಯಾದವನಿಗೆ ಅನುಭವನೂ ಬೇಕು ಮೇಡಮ್. ಅನುಭವ ಇರಬೇಕು, ನಿಜ. ಆವಾಗಷ್ಟೇ ಒಂದು ಪೂರ್ಣವಾದ ಒಂದು ಚಿತ್ರಣ ಸಿಗ್ಲಿಕ್ಕೆ, ಹ್ಮ್ ಒಂದು ಕಾವ್ಯವನ್ನ ಕಟ್ಟಲಿಕ್ಕೆ ನಮಗೆ ಸಾಧ್ಯ ಗೊಬ್ಬರ ಆಗೋದು. ಸಿಗತ್ತೆ ಅಥವಾ ಆಹಾರ ಸಿಗತ್ತೆ. ಹ್ಮ್ ಇದೆಲ್ಲದ್ರ ಜೊತೆಗೆ ನೋಡುವ, ಕೇಳುವ, ಓದುವ, ಹ್ಮ್ ಜೊತೆಗೆ ಅನುಭವ 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 ದಕ್ಕಿದಾಗಷ್ಟೇ ಹಾ. ಕವಿಯ ಕಾವ್ಯಕ್ಕೆ ಸತ್ಯುತವಾದಂಥ ಒಂದು ಆಹಾರ ಸಿಗತ್ತೆ, ಕಾವ್ಯವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋದು ನನ್ನ ನಿಜ. ಅಂದ್ರೆ ನೀವು ಬರವಣಿಗೆ ಅನ್ನೋದನ್ನ ಶುರು ಮಾಡಿ ಕೇವಲ ಒಂದು 6-7 ವರ್ಷಗಳಲ್ಲೇ ಸಾಕಷ್ಟು ಪ್ರಶಸ್ತಿಗಳಾಗಿರ್ಬೋದು, ಮೆಚ್ಚುಗೆಗಳಾಗಿರ್ಬೋದು, ಇದೆಲ್ಲ ಕಂಡಂಥವ್ರು ನೀವು. ಇವತ್ತು ಕಡಿಮೆ ಸಮಯದಲ್ಲಿ, ನಾನು ಇಷ್ಟು ವರ್ಷಗಳಿಂದ ನೋಡ್ಕೊಂಡು ತುಂಬ ಕಡಿಮೆ ಸಮಯದಲ್ಲಿ ಈ ಸಾಧಕರ ಸ್ಥಾನದಲ್ಲಿ ನೀವು ಕೂತಿದ್ದೀರಿ ಅಂತ ಅಂದರೆ, ಅದಕ್ಕೆ ಎಲ್ಲೋ ಒಂದು ಕಡೆ ನೀವು ಮಾಡ್ತಿರುವಂಥ ಪ್ರತಿಯೊಂದು ಕೆಲಸಕ್ಕೂ ಸಹಕಾರ ಕೊಡುವಂಥ, ಪುಷ್ಟಿ ಕೊಡುವಂಥ ಸಾಹಿತ್ಯ ಲೋಕದಲ್ಲಿ ಕ್ರಿಟಿಕ್ಸ್ ಅಂತ ಹೇಳ್ತೀವಲ್ಲ, ನಿಮ್ಮ ಜೊತೆ ಇದ್ದೇ ಇರ್ತಾರೆ. ಸೊ ಈ ಪಯಣದಲ್ಲಿ ನೀವು ಯಾರನ್ನು ಮುಖ್ಯವಾಗಿ ಅಥವಾ ಯಾರನ್ನ ನೆನೆಸ್ಕೊಳ್ತೀರಿ? ಯಾವ ರೀತಿ ನಿಮಗೆ ಮಾರಲ್ ಸಪೋರ್ಟ್ ಅನ್ನೋಂಥದ್ದು ಸಿಗ್ತಾ ಇತ್ತು? ಮೇಡಮ್, ಇಲ್ಲಿ ನಾವು ಕಂಡ ಕಾಣದ, ಪ್ರತ್ಯಕ್ಷ ಪರೋಕ್ಷ, ಕಂಡು ಕಾಣದ ಎಲ್ಲ ಸಹೃದಯರು ನಮಗೆ ಸಹಕರಿಸಿರ್ತಾರೆ, ಎಲ್ಲಿಂದಾರೋ ಆರೈಸಿರ್ತಾರೆ. ಅವ್ರೇನು ಎದುರುಗಡೆನೆ ಬಂದು ನಮ್ ಬೆನ್ ತಟ್ಟಬೇಕು ಅಥವಾ ನಮ್ಗೇನೋ ಕೊಡಬೇಕು ಅಂತ ಏನಿಲ್ಲ. ಅದು ಸತ್ಯ, ಹೌದು. ಶುದ್ಧವಾದ ಮನಸ್ಸಿಂದ ಎಲ್ಲೋ ಕುಂತು ಆರೈಸುವಂತ ಕಾಣದ ಮನಸ್ಸುಗಳು ಕೂಡ ಇಲ್ಲಿ ಇರ್ತವೆ. ಪ್ರಮುಖವಾಗಿ ನಮ್ಮ ಇದು ರಹಮತ್ ತೆರಿಕೆರೆಯವ್ರನ್ನ ಕರೆದು ಒಂದು ಅವರ ಕವಿರಾಜ್ ಅವರಿದ್ದಾರೆ, ಅವ್ರನ್ನ ಕರೆದು, ಆ ಕವಿರಾಜ್ ಅವರು ಈಗ ಮೊನ್ನೆ ದಸರಾ ಕವಿಗೋಷ್ಠಿ ಮೇಡಮ್ ಮೈಸೂರು, ಇದು ನಮ್ಮ ಮಾಜಿ MLC ಮರ್ತಿಬೇಗೌಡರು ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ರು. ನನಗೆ ಮುಖ್ಯವಾಗಿ ಇಲ್ಲಿ ಸಂಘಟಕರು ಮುಖ್ಯ ಆಯ್ತಾರೆ, ಜೊತೆಗೆ ನನ್ನ ಬರಹವನ್ನ ಓದಿ ಕೇಳಿ ತಿದ್ದಿ ತೀಡಿ ಅಂತ ವ್ಯಕ್ತಿಗಳು ಕೂಡ ನನಗೆ ಬಹಳ ಮುಖ್ಯ ಆಯ್ತಾರೆ. ನನ್ನ ಪ್ರಾರಂಭದ ದಿನಗಳಿಂದ ಇದುವರೆಗೆ ನಮ್ಮ ಮಂಡ್ಯ ಸಾಕಷ್ಟು ಸಂಘಟನೆಗಳು, ನಮ್ಮ ಜಿಲ್ಲೆ ಸಂಘಟನೆಗಳನ್ನು ನಾನು ನೆನೆಯಲೇಬೇಕು. ಮತ್ತೆ ನಮ್ಮ ಮಳವಳ್ಳಿ ಭಾಗ, ಮದ್ದೂರು ಭಾಗ, ನನ್ನ ಜಿಲ್ಲೆ ಪೂರ್ತಿ, ಮತ್ತೆ ಈ ಬೆಂಗಳೂರು ಭಾಗದ, ಮತ್ತೆ ಮೈಸೂರು ಭಾಗದ ಎಲ್ಲಾ ಸಂಘಟನೆಯವ್ರನ್ನ ನಾನು ಮನೆ ತುಂಬಿ ನೆನೀತೀನಿ. ಮತ್ತೆ ನಮ್ಮ KM ದೊಡ್ಡಿ ಭಾಗದಲ್ಲಿ ಆಚಾರ್ಯ ಸೇವಾ ಪ್ರತಿಷ್ಠಾನ ಅಂತ ರಘು ವೆಂಕಟೇಗೌಡ ಮತ್ತೆ ಅವರ ಬಳಗ, ಮತ್ತೆ ನಮ್ಮ KM ದೊಡ್ಡಿ ಭಾಗದ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ, ಅದರ ಮುಖ್ಯಸ್ಥರುಗಳು, ಅಲ್ಲಿಯ ಒಬ್ಬ ಆತ್ಮೀಯ ಸ್ನೇಹಿತ ಯೋಗೇಶ್ ಕರಡ್ಕೆರೆ ಅಂತೇಳಿ, ಹಿಂಗೆ ನಮ್ಮ ಮದ್ದೂರ್ನ ಸಾಕಷ್ಟು ಸಂಘಟನೆ, 1-2 ಹೇಳಲಿಕ್ಕೆ ಆಗಲ್ಲ ಮೇಡಮ್. ಬೆಂಗಳೂರಲ್ಲಂತೂ ಸಾಕಷ್ಟು ಸಂಘಟನೆಗಳು. ಇವರೆಲ್ಲ ಯಾವುದೋ ಒಂದು ಕವಿಗೋಷ್ಠಿಗೆ ಅಥವಾ ಸಂವಾದಕ್ಕೆ, ಚರ್ಚೆಗೆ ಈ ತರ ಎಲ್ಲ ಕರೆದು, ಮತ್ತೆ ಯಾವುದೋ ಕಾರ್ಯಕ್ರಮಗಳಿಗೆ ಉದ್ಘಾಟನೆಗೆ ಅಥವಾ ಇನ್ನೊಂದಕ್ಕೆ ಜನರಿಗೆ ತಲುಪಿಸುವಲ್ಲಿ ಇವರೆಲ್ಲರೂ ಕೂಡ ಸಾಕಷ್ಟು. ಮತ್ತೆ ನಮ್ಮ ಮಂಡ್ಯದಲ್ಲಿ ಒಳಗಡೆ ಇರ್ತಕ್ಕಂಥ ಲೋಕಲ್ ಚಾನಲ್ಗಳು, ಟಿವಿ ಮಾಧ್ಯಮಗಳಿದೆಯಲ್ಲ ಮೇಡಮ್, ಅದು ನಮ್ಮ KM ದೊಡ್ಡಿ ಭಾಗದ ಪತ್ರಕರ್ತರ ಸ್ನೇಹಿತರು, ಇವರೆಲ್ಲರೂ ಕೂಡ ನಮಗೆ ಸದಾ ನಮ್ಮ ಎಲ್ಲಾ ಪ್ರಯತ್ನಗಳಿಗೆ ಇಂಬನ್ನ ತುಂಬುತ್ತಾರೆ, ಮತ್ತೆ ಪ್ರಯತ್ನಗಳಿಗೆ ಸ್ವಲ್ಪ ಶಕ್ತಿಯನ್ನ ತುಂಬುತ್ತಾರೆ. ಈ ತರ ಎಲ್ಲ ಸಂಘಟಕರನ್ನ, ಮತ್ತೆ ಎಸ್ಪೆಷಲಿ ನಿಜವಾದ ನೋಡಿ ಮೇಡಮ್, ಲೋಕದ ಎಲ್ಲರ ಮನೆಯ ಮೇಲೆ ಮಳೆ ಬರಲಿ,
ಅನ್ನವೇ ನಿನ್ನಂಥವರ ಎದೆಯ ಮೇಲೆ ನನ್ನಂಥವರ ಹೆಸರಿರಲಿ, ಹಾ. ಕವಿಯದು ಕಡೆಯದಾಗಿರಲಿ ಹ್ಮ್. ಅಂತ ಲೋಕದ ಹಿತವನ್ನ ಬಯಸುವ ನಿಜ ಸಂವೇದನೆಯ ನಿಜ ಮಾನವೀಯ ಕಳಕಳಿಯ ನಮ್ಮ ಸುಬ್ಬುವಲಿಯರ್ ಗುರುಗಳಂತ, ಹ್ಮ್. ಮತ್ತೆ ನಮ್ಮ ಸತ್ಯಮಂಗಲ ಮಹಾದೇವ, ನಮ್ಮ ಎಲ್ ಮುಕುಂದರಾಜ್ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿರ್ತಕ್ಕಂಥ ಮುಕುಂದರಾಜ್ ಗುರುಗಳು, ನಮ್ಮ ಪುರುಷೋತ್ತಮ ಬಿಳಿಮಲಿಯವರು, ಬರ್ಗು ರಾಮಚಂದ್ರಪ್ಪ ಸರ್, ಈ ನಾಡಿನ ಸಾಂಸ್ಕೃತಿಕ ವಲಯದ ಸಾಕ್ಷಿ ಪ್ರಜ್ಞೆ ಹ್ಮ್. ಬರ್ಗು ರಾಮಚಂದ್ರಪ್ಪ ಗುರುಗಳು, ಹ್ಮ್. ನಮ್ಮ ದಿವಂಗತ ಸಿದ್ಧಲಿಂಗಯ್ಯ ಗುರುಗಳು, ಹ್ಮ್. ಬಂಡಾಯ ಕವಿ, ದಲಿತ ಕವಿ ಹ್ಮ್. ಅಂಥವ್ರು, ನಮ್ಮ ಎಸ್ ಟಿ ಸಿದ್ದರಾಮಯ್ಯ ಸರ್ ಅಂತವರು. ಹಿಂಗೆ ಹೇಳ್ತಾ ಹೋದ್ರೆ ಹೇಳ್ತಾನೆ ಹೋಗ್ಬೋದು ಮೇಡಮ್. ಹ್ಮ್. ಈಗ ಮತ್ತೆ ನಮ್ಮ ಶೇಷಾದ್ರಿಪುರಂ ಕಾಲೇಜು, ಮತ್ತೆ ಗಾಂಧಿ ಸ್ಮಾರಕ ನಿಧಿ, ಒಡೆಪಿ ಕೃಷ್ಣ ಹ್ಮ್. ಅಂತ ಸರಳ ಸಹಜ ಮನುಷ್ಯರು ಈ ನಾಡಿನಲ್ಲಿ ಹೆಚ್ಚಾಗ್ಬೇಕು ಮೇಡಮ್. ಅಂದ್ರೆ ದೊಡ್ಡ ದೊಡ್ಡ ದಿಗ್ಗಜರ ಹೆಸರನ್ನ ನೀವು ತಗೊಳ್ತಾ ಇದ್ರಿ ಅಂತ ಅಂದ್ರೆ ಮತ್ತೆ ನಿಜವಾಗ್ಲೂ ನಿಮ್ಮ ಸಾಹಿತ್ಯ ಎಲ್ಲಿವರೆಗೂ ಮುಟ್ಟಿದೆ ಅನ್ನೋಂಥ. ನಮ್ಮ ಲಹರಿ ವೇಲು ಗುರುಗಳಿರ್ಬೋದು, ಇಂಥವರ ಸಂತತಿ ಹೆಚ್ಚಾಗ್ಬೇಕು ಅನ್ನೋದು ಒಬ್ಬ ಕಾವ್ಯ ಮನುಷ್ಯನವನಾಗಿ ನನ್ನ ಕಳಕಳಿ ಮೇಡಮ್. ಮತ್ತೆ ನಾನು ಮೊದಲನೇದಾಗಿ ಇನ್ನೂ ಹೇಳಿದೆ ಕಾರ್ಯಕ್ರಮ ಆರಂಭ ಮಾಡುವಾಗ, ರವಿ ಕಾಣದ್ದನ್ನ ಕವಿ ಕಂಡ ಅಂತ ಹೇಳಿ ಎಲ್ಲರೂ ಮಾತಾಡ್ತೀವಿ. ಆದರೆ ನೀವು ಸರ್ ಒಬ್ಬ ಕೃಷಿಕರಾಗಿ ರವಿಯ ಕೆಳಗೆ ಯಾವಾಗ್ಲೂ ಪ್ರಕೃತಿಗೆ ತುಂಬ ಹತ್ತಿರವಾಗಿ ಇರುವಂಥದ್ದು, ನೀವು ಬೇಸಾಯ ಮಾಡುವ ಒಂದು ಅದು ಕೃಷಿ ಆಗಿರ್ಬೋದು, ಸಾಹಿತ್ಯ ಕೃಷಿ ಆಗಿರ್ಬೋದು, ನಿಮ್ಮ ಒಂದು ಕೃಷಿ ವೃತ್ತಿಯ ಕೃಷಿ ಸಾಹಿತ್ಯ ಕೃಷಿಗೆ ಯಾವ ರೀತಿ ಒಂದು ನಂಟು ನೀವು ಸೃಷ್ಟಿ ಮಾಡ್ಕೊಂಡ್ರಿ? ಯಾವ ರೀತಿ ಸಹಕಾರ ಆಯಿತು, ಸಹಾಯ ಆಯಿತು? ನಿಜವಾಗ್ಲೂ ಪ್ರಕೃತಿ ಮಾತೆ ನನಗೆ ಕೇವಲ ಕಣ್ಣು ಮುಂದೆ ಅಲ್ಲ ಮನಸ್ಸಿನಲ್ಲೂ ಇದ್ದಾಳೆ ಅಂತ ಅನ್ಸಿದೆ ಯಾವಾಗ? ಎಷ್ಟು ಹೆಲ್ಪ್ ಆಯಿತು? ಪ್ರಕೃತಿನ ಯಾವನ್ ಅರ್ಥ ಮಾಡ್ಕೊಳ್ಳಲ್ವೋ, ಪ್ರಕೃತಿ ಜೊತೆಗೆ ಯಾವನ್ ಹೆಜ್ಜೆ ಹಾಕಲ್ವೋ ಅವನಿಗೇನು ದಕ್ಕಲ್ಲ. ಪ್ರಕೃತಿ ಜೊತೆಗೆ ಹೆಜ್ಜೆ ಹಾಕೋನ್ಗೆ ಮಾತ್ರ ಎಲ್ಲವೂ ಅರ್ಥ ಆಗುತ್ತೆ, ಅವನು ಚೆನ್ನಾಗಿರ್ತಾನೆ. ವಸಂತ ಕಾಲ ಬಂದಾಗ ಅರಳಲೇಬೇಕು, ಅಥವಾ ಈ ಚಳಿಗಾಲ ಬಂದಾಗ ಚಳಿ ಆಗ್ಲೇಬೇಕು, ಆವಾಗ ನಾವು ಸುರಕ್ಷಿತವಾಗಿರ್ಬೇಕು. ಅಂತೆ ಮಣ್ಣಿನಿಂದನೇ ಎಲ್ಲವೂ ಕೂಡ, ಮಣ್ಣಿನಿಂದನೇ ಎಲ್ಲವೂ ಕೂಡ. ಮಣ್ಣನ್ನ ಯಾವನು ಅರ್ಥ ಮಾಡ್ಕತಾನೆ, ಮಣ್ಣಿನ ಸಂಬಂಧ ಯಾವನಿಗಿರುತ್ತೆ. ಈ ಕಾವ್ಯನೇ ಅಲ್ಲ, ಎಲ್ಲ ಪ್ರಕಾರದ ಕಲೆಯು ನೈಜವಾದ ಅಪ್ಪಟವಾದ ಸ್ವಚ್ಛ ಕಲೆ ಸಿಗಬೇಕು ಅಂದ್ರೆ ಮಣ್ಣಿನ ಸಂಪರ್ಕ ಇದ್ದವ್ರಿಗೆ ಮಾತ್ರ. ಎಂಥ ಮಾತು, ಹೌದು. ಅದಕ್ಕೇನೆ ಮೇಡಮ್ ಜೀವ ಜಾತ್ರೆ ಅನ್ನೋ ಒಂದು ಕವಿತೆನಲ್ಲಿ ಬರ್ಕತೀನಿ. ಮರ ಇರುತ್ತೆ, ಆ ಮರನ ನಾನು ನೋಡಿರೋದೇ ಇಲ್ಲ ಸರಿಯಾಗಿ. ಅಲ್ಲಿ ಆ ಬಿದ್ದಂತ ಬೀಜಗಳು ಮತ್ತೆ ಚಿಗುರೊಡೆಯುತ್ತೆ. ಅದಕ್ಕೇನೆ ಹೇಳ್ತೀನಿ ನಾನು, ಹಣ್ಣು ಕೊಟ್ಟ ಮರದ ನೆರಳಲ್ಲಿ ಬಿದ್ದ ಬೀಜಗಳೆಷ್ಟೋ, ಬದುಕು ಕೊಟ್ಟ ಅಪ್ಪನ ಸವೆದ ಯಗಲಿನ ನೋವೆಷ್ಟೋ, ಕಾದ ನೆಲದಲ್ಲಿ ನಿಲ್ಲಲಾಗದೆ ಆರಿದ ಅಕ್ಕಿಯ ರೆಕ್ಕೆಯ ಬಡಿತವ ಏಣಿಸಿದವರಾರು, ಭತ್ತದ ಬೇರು ಕೆಸರಲೆ ಬೆರೆತು ಕಾಲದ ಅನ್ನವಾಗಲು ಬಂದಿದೆ ವಸಂತ. ಆದಿಯೊಂದು ತೆರೆಯುತ್ತಿರಲು ಕುರಿಗಾಡಿನ ಐದನ ಎದೆಯಲಿ ವಸವನಲು, ಒನ್ನಾರಿನ ಗೆರೆಯ ಸುಖಕ್ಕೆ ಮುಂಗಾರಿನ ದೀಪವು, ಮಣ್ಣ ಕಣ್ಣಲ್ಲಿ ಜೀವ ಜಾತ್ರೆಯ ರಾಗಕ್ಕೆ ಬಂದಿದೆ ವಸಂತವು. ಗಾಳಿಗೆ ಗರುಕೆ ಅಲುಗಲು ಮುಪ್ಪಡರಿದ ಮನಗಳಿಗೆ ಬೆಲ್ಲವು, ವೈಸಾಖದ ಹುರಿಯ ಪದಕ್ಕೆ ಮೋಡ ಮಿಂಚಿನ ಮೊರೆತವು. ಬೇವ ಮೆದ್ದ ಬಾಳಿನಂಗಡಿಯಲ್ಲಿ ಸಿಹಿ ಮಾವಿನ ವಹಿವಾಟು, ಬರುವ ದಿನಗಳ ಬಾನಿಗೆ ಶುಚಿರ ಚಿತ್ರವ ಬರೆಯಲು ಬಂದಿದೆ ವಸಂತವು. ಹಿಂದೆಜ್ಜೆಯ ಗತಿಗೆ ಮುಂದೆಜ್ಜೆಯ ಗೆಜ್ಜೆ ಕಟ್ಟಿ, ವಿಧಿಯ ವಿಷಣತೆಗೆ ಬೆಳಕಿನ ತೋಳ ಬೀಸಿ, ಹಸಿರುಸಿರಿನ ಕುಪ್ಪಸದ ಗೊನೆ ತೂಗಿ ತೊನೆದಿರಲು ಮತ್ತೆ ಬಂದಿದೆ ವಸಂತವು. ಹಣ್ಣು ಕೊಟ್ಟ ಮರದ ನೆರಳಲ್ಲಿ ಬಿದ್ದ ಬೀಜಗಳೆಷ್ಟೋ, ಬದುಕು ಕೊಟ್ಟ ಅಪ್ಪನ ಎಗಲಿನ ನೋವೆಷ್ಟೋ, ಕಾದ ನೆಲದಲ್ಲಿ ನಿಲ್ಲಲಾಗದೆ ಆರಿದ ಅಕ್ಕಿಯ
ರೆಕ್ಕೆಯ ಬಡಿತವ ಏಣಿಸಿದವರಾರೋ ಭತ್ತದ ಬೇರು ಕೆಸರಲೆ ಬೆವತು ಕಾಲದ ಅನ್ನವಾಗಲು ಮತ್ತೆ ಬಂದಿದೆ ವಸಂತ. ನಿಜ. ಕೇಳಿದ ಒಂದು ಪ್ರಶ್ನೆಗೆ ಎಷ್ಟು ಚೆನ್ನಾಗಿ ಕವನದಲ್ಲಿ ಉತ್ತರ ಹೇಳಿಬಿಟ್ರೆ. ಅಂದರೆ ನಾನು ಈ ಕವನದಲ್ಲಿ ನೋಡಿದ್ದೇನಂತಂದರೆ, ಯಾವ ರೀತಿ ವಸಂತ ಬಂದಾಗ ಪ್ರಕೃತಿಯ ಕೆಲಸ ಏನು, ರೈತನ ಕೆಲಸ ಏನು, ಒಂದು ಚಿಗುರು ಬಂದಾಗ ರೈತನಿಗೆ ನಿಜಕ್ಕೂ ಎಷ್ಟು ಖುಷಿ ಆಗತ್ತೆ. ಒಂದು ತಂದೆ ತಾಯಿ ರೀತಿ ಒಂದು ಅಪ್ಪನ ಹೆಗಲು ಸೌದಾಗ, ಆದರೆ ಆ ತಂದೆಗೆ ಮಗ ಬೆಳೆದಾಗ ಎಷ್ಟು ಖುಷಿ ಆಗುತ್ತೆ. ಆ ಖುಷಿ ಒಂದು ಮರ ಬೆಳೆಯೋದನ್ನು ನೋಡೋನು ಅವನೇ ನಿಜವಾದ ರೈತ, ಮಣ್ಣಿನ ಮಗ. ಎಷ್ಟೋ ಅರ್ಥಗಳು ಸಿಗ್ತಾ ಹೋಗುತ್ತೆ ಸರ್. ಅದೇ ಓದ್ತಾ 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 ಅರ್ಥಗಳು ಬದಲಾಗುವಂಥದ್ದು. ಎಂಥ ಅದ್ಭುತವಾದ ಪದಗಳು. ನಿಜಕ್ಕೂ ನಮ್ಮ ಕನ್ನಡ ಭಾಷೆ, ನಮ್ಮ ಕನ್ನಡ ಸಾಹಿತ್ಯ ಅನ್ನುವಂಥದ್ದು ಏಕೆ ಬೇರೆ ಎಲ್ಲ ಭಾಷೆಗಳಿಗಿಂತ ಒಂದು ಗತ್ತು ಮೇಲೆ ಅನ್ನೋದು ಈ ಪದಗಳನ್ನ ನೋಡಿದಾಗ ಗೊತ್ತು. ಯಾರು ಇಷ್ಟು ಅದ್ಭುತವಾದಂಥ ಪದಗಳು ಅಷ್ಟು ಈಸಿಯಾಗಿ ಸಿಗೋದಿಲ್ಲ ನಮಗೆ. ಆ ಭಾವನೆ ಬೇಕು, ಆ ಭಾಷೆಯ ಹಿಡಿತ ಬೇಕು. ಈ ಇದರಲ್ಲಿ ನಿಮಗೆ ಸಪೋರ್ಟ್ ಆಗಿ ತುಂಬ ಜನ ನಿಂತಿದ್ದಾರೆ. ಓದಿ ಓದಿ ಕಲಿತೀರಿ. ಓದುವಾಗ ಸರ್, ಇನ್ನು ಪುಸ್ತಕಗಳನ್ನ, ಬೇರೆಯವರು ಬರೆದಿರುವಂಥ ಪುಸ್ತಕಗಳನ್ನ ಓದೋ ಹವ್ಯಾಸ ನೀವು ರೂಢಿ ಮಾಡ್ಕೊಂಡಾಗ ನಿಮ್ಮ ಮನಸ್ಸಿಗೆ ತುಂಬ ಹತ್ತಿರ ಆಗಿದ್ದು, ತುಂಬಾ ಒಂದು ಇಷ್ಟ ಆದಂಥ, ಪದೇ ಪದೇ ಓದಬೇಕು ಅನ್ನಿಸಿದಂಥ ಪುಸ್ತಕ ಯಾವ್ದಾದ್ರು ನೆನಪಿಸ್ಕೊಳ್ತೀರಾ ಸರ್? ಮೇಡಮ್, ನನಗೆ ನನ್ನ ಐಚ್ಛಿಕವಾದ ಓದು ಕಾವ್ಯ ಮತ್ತು ನಾಟಕ. ಅದರಲ್ಲೂ ಬೇಂದ್ರೆಯವರು, ಕುವೆಂಪು, ಮತ್ತು ಬರ್ಗೂರು ರಾಮಚಂದ್ರಪ್ಪ ಅವ್ರ ಕೃತಿಗಳು, ಮತ್ತು ಪೂರ್ಣಚಂದ್ರ ತೇಜಸ್ವಿ, ಅದು ಯುವ ತಲೆಮಾರಿನ ಐಕಾನ್ ಪೂರ್ಣಚಂದ್ರ ತೇಜಸ್ವಿ, ಅವ್ರ ಕರ್ವಾಲೋ, ಮತ್ತು ದೇವನೂರು ಮಾದೇವ, ಒಡಲಾಳ, ಮತ್ತು ಕುಸುಮ ಬಾಲೆ, ಇಂಥವು. ಅದರಲ್ಲೂ ಕುವೆಂಪು ಅವರ ಮಹಾರಾತ್ರಿ ಮತ್ತು ಜಲಗಾರ, ಹಿಂಗೆ ಬೆಳೀತಾ ಹೋಗುತ್ತೆ ಮೇಡಮ್. ಕತೆಗಳನ್ನು ಓದ್ತೀನಿ ನಾನು. ಐಚ್ಛಿಕವಾಗಿ ಎಲ್ಲವನ್ನೂ ಓದ್ತೀನಿ. ಐಚ್ಛಿಕವಾಗಿ ನನಗೆ ಭಾಳ ಓದಿನಲ್ಲಿ ಭಾಳ ಐಚ್ಛಿಕವಾಗಿ ಭಾಳ ಪ್ರಿಯವಾದದ್ದು ನನಗೆ ಕಾವ್ಯ ಮತ್ತು ನಾಟಕ. ಹಂಗಾಗ್ಲಾಗಿ ಕುವೆಂಪು ಅವ್ರಿಗೆ ಎಲ್ಲೋ ಹೇಳ್ಕತ್ತೀನಿ ನಾನು ಮೇಡಮ್. ಕಾಣೆನೆ ನಿನ್ನ ಬಣ್ಣಿಪ ಬಲಾಢ್ಯನ, ನಿನ್ನ ಓಲುವ ಧ್ಯಾನದ ಆನಂದದ ರುದ್ರನ, ಮುರುಳಿ ಮೋಹನನ ಮನವ ಕರಗಿಸಿ ನಿತ್ಯತಾ ರಂಜಿಸುವೆ ಪ್ರೇಮದ ಪೆಂಪಿನ ಭಾಗ್ಯವತಾರಿಣಿಯಂತೆ ನಿನ್ನ ಯಾಕವನ. ರಾಮಾಯಣ ದರ್ಶನಂನ ರಮ್ಯ ಕಲಾ ಜಗತ್ತಿನೊಳು ವಿಹರಿಸಿ ಸಾಹಿತ್ಯ ರಸ ಸಂಭೂತನೆಂಬ ಮಹಾಬಿರುದಿನ ಸಿಂಹಾಸನವನೇರ್ದ ರಸರುಚಿಯೇ ಇದೋ ನಮನಂ. ಸ್ಮಶಾನ ಕುರುಕ್ಷೇತ್ರಂ ಭಾರತದ ಭವ್ಯಸಾರ ತತ್ವಂ, ಮಹಾರಾತ್ರಿ ಅಪ್ರತಿಭ ಜ್ಞಾನಚಿರಿಯ ದೇಗುಲಂ. ಮಲೆನಾಡಿ ನಡುವಿಯ ಗಂಧಗಾಳಿಯೊಳ್ ಅವತರಿಸಿದ ನೀಂ, ಕಾವ್ಯ ಕಂಡ ಅದ್ಭುತ ಶಕ್ತಿಯ ಭೀಮಶೈಲಿಯ ದೈತ್ಯ ಪರಾಕ್ರಮಿಯಂ. ನಿನ್ನ ಭಾವದ ಮೈಯನ್ನೊಮ್ಮೆ ಮುಟ್ಟಿ ನೋಡಲ್ ಎಬ್ಬಯಕೆಯಿಂದ ಅಲಿಯುತ್ತಿಯನ್, ಆದರೆ ನೀ ಯುಗಗಣ್ಯನಂ. ಮುಂಬರುವ ಕಾಲದ ಸ್ವಪ್ನದೊಳಾದರೂ ನಿಲುಕುವೆಯ, ಈ ಮಾತು ಎನ್ನೆತ್ತವಳಾಣೆಯಂ. ಗಿರಿಬಾನು ಅರಿವವಳೆಯ ಗೀತಾ ತರಂಗದೊಳ್ ನಿನ್ನದೇ ಸ್ವರೂಪಂ, ಅದೇನ ಹೇಳಿ ಹೋಗಿರುವೆ. ಎದೆಯಾಣ್ಮನ ವಿರಹದಿಂದ ಸೋಕಿಸುವ ಸಾಧ್ವಿಯಂತೆ ಗಂಬನಿಗೆರೆಯುತ್ತಿದೆ ಪ್ರಕೃತಿಯಂ. ಅನಾದಮೇಯ ಅನರ್ಘ್ಯ ರಸ ಸೃಷ್ಟಿಗೆ ನಡುಗಿದನಲ್ಲ ಭುವನ ಕಪಾಲಿಯಂ. ಅದೆಂತ ಚೈತನ್ಯಮಂ, ಶಶಿಕೋಟಿ ತಾರೆಗಳ ಹೃದಯವೇ ತಲ್ಲಣಂ. ಕಲ್ಪನೆಯ ಚಿಂತನೆಯ ಮಧುರಾಮೃತಂ, ಮಲೆಗಳಲ್ಲಿ ಮಧುಮಗಳ ಸೌಂದರ್ಯದ ಶಾಂತಿಯಂ. ಅದೆಂತು ಸಿಂಗರಿಸಿಯೇ ಸೊಬಗೆ ನಾಚಿ ಮೌನದಿಂ ನಿದ್ರೆಗೆಯುತ್ತಿರಲ್ ವಿಶ್ವದೇಳಿಗೆಯ ದೀವಿಗೆಯಂ. ಪುಣ್ಯ ಪುರುಷನ್ ತಪೋಧರನ್ ಶಿವಶಿವೆಯರ ನರ್ತನವನ್ನೇ ಸ್ತಬ್ಧಗೊಳಿಸಿದ ರಚನಾದ್ಭುತದ ಶಿಲ್ಪಿಯಂ. ಕಾಣೆನೈ ನಿನ್ನ ಬಣ್ಣಿಪ ಬಲಾಢ್ಯನ, ನಿನ್ನ ಓಲುವ ಧ್ಯಾನದ ಆನಂದದ ರುದ್ರನ. ಮುರುಳಿ ಮೋಹನನ ಮನವ ಕರಗಿಸಿ ನಿತ್ಯತಾ ರಂಜಿಸಿವೆ ಪ್ರೇಮದ ಪೆಂಪಿನ ಭಾಗ್ಯವತಾರಿಣಿ ನಿನ್ನ ಯಾಗ ನಿಜಕ್ಕೂ ಸರ್ ಅಂತೇಳಿ ಕುವೆಂಪು ಅವರು. ಈ ಒಂದು ದಿನ ಅಲ್ಲ ಸರ್, ನಿಜಕ್ಕೂ ಸಾರ್ಥಕ ಆಗೋಯ್ತು. ಕನ್ನಡ ರಾಜ್ಯೋತ್ಸವ ಇನ್ನೇನು ಹತ್ರ ಬರ್ತಾ ಇದೆ. ನಿಜಕ್ಕೂ ಕನ್ನಡ ಮಾತೆಗೆ ಒಂದು ದೊಡ್ಡ ನಮನ. ಈ ನಡುಗನ್ನಡದಲ್ಲಿ ಬರೆಯುವಂಥ ಈ ಪದಗಳು ಹೇಗೆ ಹುಡುಕ್ತೀರಿ ಸರ್ ನೀವು? ಹೇಗೆ ಬರುತ್ತೆ ಮನಸ್ಸಿಗೆ? ಗೊತ್ತಿಲ್ಲ ಮೇಡಮ್, ನಮ್ಮ ಪ್ರಾರಂಭದ ದಿನಗಳ ಕವಿತೆಗಳು. ನಾನು ಒಂಚೂರು ಕಾವ್ಯಗಳನ್ನ ಜಾಸ್ತಿ ಓದ್ತಾ ಇದ್ದೆ ಅವಾಗ ಪ್ರಾರಂಭದಲ್ಲಿ. ಆವಾಗ ಈ ರಾಮಾಯಣ ದರ್ಶನಂ ಅಂತ, ವಚನ ಚಂದ್ರಿಕೆ, ತೇಜಗವು ವಚನ ಚಂದ್ರಿಕೆ ಅಂತ, ಕರ್ನಾಟಕ ತಮ್ಮಂಜರಿ ಅಂತ, ಮತ್ತೆ ಎ ಆರ್ ಕೃಷ್ಣ ಶಾಸ್ತ್ರಿ ಅವರ ವಚನ ಭಾರತ, ಇಂಥವೆಲ್ಲ ಜಾಸ್ತಿ ಓದ್ತಾ ಇದ್ದೆ. ಮತ್ತು ನನ್ನ ಹೈಸ್ಕೂಲ್ ಹಂತದ ದಿನಗಳಲ್ಲೂ ಕೂಡ ಈ ಹರಿಹರನ ಕಾವ್ಯ ಮತ್ತೆ ಕುಮಾರವ್ಯಾಸಂದು ಮತ್ತೆ ಕುವೆಂಪುದು ಇಂಥವೆಲ್ಲ ಇರ್ತಿದ್ವಲ್ಲ, ಅದೇ ನನ್ಗೇನು ಅರ್ಥ ಆಯ್ತಿರ್ಲಿಲ್ಲ. ಸುಮ್ಮನೆ ಪ್ರಯೋಗ ಮಾಡ್ತಿದ್ದೆ, ಓದ್ತಿದ್ದೆ.
ಆ ಉಚ್ಚಾರ ಮಾಡೋಕೆ ಬರ್ತಿರ್ಲಿಲ್ಲ ಪದಗಳನ್ನ, ನನಗೆ ಸುಮ್ಮನೆ ಓದ್ತಿದ್ದೆ. ಇವತ್ತೆಷ್ಟು ಲೀಲಾಜಾಲವಾಗಿ ಎಷ್ಟು ಸಾಲುಗಳಿರುವಂಥ ಕವಿತೆಗಳನ್ನ ಹಾಗೆ ಹೇಳ್ಬಿಡ್ತೀರಿ ನೀವು. ಅಂದ್ರೆ ಆ ಸಾಹಿತ್ಯ ಅನ್ನುವಂಥದ್ದು ಆ ಒಂದು ಕಾಲಘಟ್ಟದಲ್ಲಿ ನಿಮ್ಮ ಹಾಗಾಗಿ ಮನಸ್ಸಿಗೆ ಕುವೆಂಪು ಹ್ಮ್ ಈ ಕವಿತೆಯನ್ನು ಬರಿಬೇಕಾದ್ರೆ ಈ ಆ, ಅದ್- ಆ, ಅದೆಷ್ಟನೇ ಸಾಲು ನಾ ಮರ್ತಿದ್ದೀನಿ ಮೇಡಮ್, ಇಲ್ಲೇ ಬೆಂಗಳೂರು ಕನ್ನಡ ಅಭಿವೃದ್ಧಿ ಬಳಗ ಅಂತ, ಹ್ಮ್ ಅವರು ಕುವೆಂಪು ಶ್ರೀ ಅಂತ ಹೇಳಿ ಒಂದು ಅವಾರ್ಡ್ ಕೊಡೋ ಸಂದರ್ಭದಲ್ಲಿ ಹ್ಮ್ ಕುವೆಂಪು ಬಗ್ಗೆನೇ ಬರೀಬೇಕು ಅನ್ನೋ ಒಂದು ಆಸೆ, ಹ್ಮ್ ಕುವೆಂಪು ಬಗ್ಗೆ ಬರೆಯುವಷ್ಟು ದೊಡ್ಡವನು ನಾನು ಅನ್ನೋ ದೀಜ್ಞಾಸೆ. ಹ್ಮ್ ಹ್ಮ್ ಈ ಇಕ್ಕಟ್ಟಿನಲ್ಲಿ ನಾಳೆ ಕಾರ್ಯಕ್ರಮಕ್ಕೆ ಬರಬೇಕು, ರಾತ್ರಿ 12 ಗಂಟೆ ಎಚ್ಚರ ಆಯಿತು, ಆಗೇನೋ ಬರ್ದೇ ಬಿಡುವ ಏನಾಗತ್ತೆ ಅಂತೇಳಿ ಹ್ಮ್ ಈ ಕವಿತೆಯನ್ನು ಮಾಡಿ. ವೆರಿ ನೈಸ್, ಎಕ್ಸಲೆಂಟ್ ಆಗಿದೆ ಸರ್ ನಿಜಕ್ಕೂ. ಇನ್ನು ಸರ್ ಇನ್ನೊಂದು ಸ್ವಲ್ಪ ನಂತರದ ದಿನಗಳಿಗೆ ಬರೋದಾದರೆ ನಿಮ್ಮ ಹಾಡುಗಳು ಒಂದು ಕಿರುತೆರೆನಲ್ಲಿ ಶೀರ್ಷಿಕೆ ಗೀತೆಗಳಾಗಿ ಆಗಿರಬಹುದು ಅಥವಾ ಕೆಲವೊಂದು ಸಿನಿಮಾಗಳಲ್ಲಿ ಆಯ್ದ ಕವಿತೆಗಳನ್ನು ಹಾಡುಗಳಾಗಿ ಆಗುವಂಥದ್ದು, ಈ ಒಂದು ಜರ್ನಿ ಯಾವ ರೀತಿ ಆಯಿತು, ಹೇಗಾಯಿತು? ಮೇಡಮ್, ಇದು ಕನಕಪುರ ಹತ್ರ ಆರೋಳ್ಳಿ, ಹ್ಮ್ ಅಲ್ಲಿ ಮಂಜು ಮಿತ್ರ ಅಂತ ನನ್ನ ಸ್ನೇಹಿತರು, ಹ್ಮ್ ಅವರು ನಿರ್ಮಾಣದ ಮತ್ತು ನಿರ್ದೇಶನದ ಒಂದು ಗೀತಾ ಬ್ಯಾಂಗರ್ಸ್ ಸಿನಿಮಾ ಮಾಡ್ತಿದ್ದೀವಿ ಗೌಡ, ಹ್ಮ್ ನೀನೇನಾದರೂ ಬರಿಬೇಕು ಕೊಡ್ಬೇಕು ಕಣೆ ನಮ್ಮ ಸಿನಿಮಾಗೆ. ಹ್ಮ್. ಅದ್ರಲ್ಲಿ ನಲ್ಲೂರು ಪ್ರಸಾದ್ ಮತ್ತೆ ವಿ ಮನವರೆಲ್ಲ ಪಾರ್ಟ್ ಮಾಡೋರು. ಹ್ಮ್ ಹ್ಮ್ ಹೌದು. ಮತ್ತೆ ಇವರು ವಿ ಮನವರೇ ಸಂಗೀತ ಸಂಯೋಜನೆಯೂ ಕೂಡ. ಹ್ಮ್ ಆಗ ಕೊಡ್ತೀನಿ ಕಣಪ್ಪ ಆಯಿತು ಅಂತೇಳಿ ಕೊಟ್ಟೆ. ಇದು ಈ ಥರ ಎಲ್ಲ ಆಗತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಹ್ಮ್ ಕೊಟ್ಟಂಥ ಸಂದರ್ಭದಲ್ಲಿ ಲಿರಿಕ್ ಹೊಂದಬೇಕು, ಕಂಪೋಸ್ ಮಾಡಬೇಕು, ನೀನು ನಾವು ಕರೆದಾಗೆಲ್ಲ ಬರಬೇಕು, ಏನೋ ಹೇಳಿದ್ರೆ ಆಯಿತು ಬಿಡಪ್ಪ ಅಂತೇಳಿ ಹ್ಮ್ ವಿಮಾನ ಗುರುಗಳ ಜೊತೆ ಮಾತಾಡ್ಬಿಟ್ಟು ಕಳಿಸ್ಕೊಟ್ಟೆ ಅವ್ರಿಗೆ. ಹ್ಮ್ ನೋಡಿದ್ರು, ಒಂಚೂರು ಸಾಹಿತ್ಯ ಅದ್ಲು ಬದಲು ಇಂದು ಮುಂದೆ ಏನೋ ಮಾಡಬೇಕಾಗತ್ತೆ, ಹ್ಮ್ ನೀನು ಅದಕ್ಕೆಲ್ಲ ನಮಗೆ ಅವಕಾಶ ಕೊಡ್ಬೇಕನಪ್ಪ ಅಂತ ಕೇಳಿ ಹ್ಮ್ ಆಯಿತು ಅಂತೇಳಿ ಆ ಕವಿತೆನ ಹ್ಮ್ ಕಂಪೋಸ್ ಮಾಡ್ಕೊಂಡಿದ್ರು ಮೇಡಮ್. ಹ್ಮ್ ತುಂಬ ಏನೋ ಅನ್ನಿಸ್ತು ಮೇಡಮ್, ಅದಕ್ಕೋಸ್ಕರ ನಾನು ಅದನ್ನು ಇದು ಮಾಡ್ಲಿಕ್ಕೆ ಹೋಗಿರಲಿಲ್ಲ. ಹ್ಮ್ ಅವರ ಸಂದರ್ಭಕ್ಕೋಸ್ಕರ ಅದನ್ನು ಅಂದ್ರೆ ನಿಮ್ಮ ಕವಿತೆಗಳೆಲ್ಲ ಸಿನಿಮಾ ಹಾಡಾಗಿ ಬರ್ತಾ ಇದೆ ಅನ್ನುವಾಗ ಬಹುಶಃ ಊರಿನಲ್ಲಿ ತುಂಬಾ ಜನ ಖುಷಿ ಪಟ್ಟಿರ್ತಾರೆ, ನಿಮ್ಮ ಸ್ನೇಹಿತರಾಗಿರ್ಬೋದು. ಹೌದು ಮೇಡಮ್. ಹಾ ಆಗ ಅದನ್ನ ಮಾಡಿಕೊಟ್ಟೆ, ತುಂಬ ಇಷ್ಟ ಆಯಿತು. ಸರ್ ಹಾಗೆ ಫೋಟೋಗಳು ಕೂಡ ಬರ್ತಾ ಇದೆ, ಆ ಫೋಟೋಗಳ ಬಗ್ಗೆ ಹೇಳಿ. ನೋಡಲ್ಲಿ ಇದು ಎಚ್ ವೆಂಕಟೇಶಮೂರ್ತಿ ಅವರ ಜನ್ಮದಿನದ ನೆನಪು ಮೇಡಮ್. ಓಕೆ. ಎಚ್ ವೆಂಕಟೇಶಮೂರ್ತಿ ಅವರ ಜನ್ಮದಿನ ನೆನಪು. ಇದು ಸರ್ ಇದು ಸಿದ್ಲಿಂಗಯ್ಯವ್ರನ್ನ ಒಂದ್ಸಾರಿ ಮಂಡ್ಯದ ಕಾರ್ಯಕ್ರಮಕ್ಕೆ ಕರೆದಿದ್ವಿ ಮೇಡಮ್. ವಾಚ ಚೆನ್ನೇಗೌಡರು ಅವಾಗ ಸಾಹಿತ್ಯ ಪರಿಷತ್ ಸೆಕ್ರೆಟರಿ ಆಗಿದ್ರು. ಓಕೆ. ಎಸ್, ಸಾಕಷ್ಟು ಜನ ಬಹುಶಃ ಎಲ್ಲ ದಿಗ್ಗಜರೆಲ್ಲ ಮಂಡ್ಯ ಜಿಲ್ಲೆಗೆ ಬರ್ತಾ ಇದ್ದೀವಿ ಅಂತ ಅಂದ್ರೆ ಅಲ್ಲಿ ನಿಮಗೆ ಒಂದು ಕರೆ ಮಾಡಿ ಬಹುಶಃ ಬಂದು ಮೀಟ್ ಮಾಡಿನೇ ಹೋಗ್ತಾರೆ ಅಂತ. ಸೂಪರ್ ಸರ್. ಎಸ್ ಸರ್, ಬ್ಯಾಕ್ ಟು ನಿಮ್ಮ ಸಿನಿಮಾದ ಹಾಡಾದಂಥ ಕವಿತೆ. ಹೇಳ್ಬಿಡ್ತೀನಿ ಬಿಡಿ ಮೇಡಮ್. ಹೇಳ್ಬಿಡಿ ಸರ್. ಅಲೆ ಅಲೆ ಅಲೆಯೋ ನೆಲೆ ಇರದಲೆಯೋ ಕಡಲೊಳಗೂ ಸೇರದು ಹೊರಗೂ ಬಾರದು ಬಾನಿಗೂ ಬೇಡವಾಯಿತು ತೇಲೋ ಮೋಡವು. ಈ ಥರ ಮಾಡಿದ್ದೆ ಮೇಡಮ್ ಅದು ಕವಿತೆ. ಅದನ್ನ ಕಂಪೋಸ್ ಮಾಡಿ ಅದನ್ನ ಚಿಂತನ್ ವಿಕಾಸ್ ಅಂತ ಮೈಸೂರು ರಂಗಾಯಣದ ಡೈರೆಕ್ಟರ್ ಆಗಿದ್ರು ಜನಾರ್ದನ್ ಅಂತ, ಜೆನ್ನಿ ಅವ್ರ ಮಗ ಆಡಿದ್ದು, ತುಂಬಾ ಹಿಟ್ಟಾಗಿತ್ತು. ಮತ್ತೆ ಉದಯ ಮ್ಯೂಸಿಕ್ ಚಾನಲ್ ಅಲ್ಲೆಲ್ಲ ಟಾಪ್ 1 ಸಾಂಗ್ಗಳಲ್ಲಿ ತೋರಿಸ್ತಾ ಇತ್ತು. ಮತ್ತೆ ಎಲ್ಲ KSRTC ಬಸ್ ಸ್ಟ್ಯಾಂಡ್ FM ರೇಡಿಯೋಗಳಲ್ಲೆಲ್ಲ ಬರ್ತಾ ಇತ್ತು. ಯಾರೋ ಒಂದ್ಸಾರಿ ಅದನ್ನ ಕೇಳ್ಬಿಟ್ಟು ನಮ್ಮ ಮಂಡ್ಯದಿಂದ ಫೋನ್ ಮಾಡಿದ್ರು ನನಗೆ, ಗೌಡ ಇಲ್ಲಿ ನಿನ್ ಸಾಂಗ್ ಹಾಕೋರು KSRTC ಬಸ್ ಸ್ಟ್ಯಾಂಡ್ ಅಲ್ಲಿ ಕೇಳ್ತಾ ಇದ್ದೀನಿ ಅಂತ ಸಂದರ್ಭಗಳು ತುಂಬಾ ಖುಷಿ ಕೊಡುತ್ತೆ. ಇದು ನಾನು ಬರದ್ನ ಅನ್ನುವ ಒಂದು ಖುಷಿಯನ್ನ ನಮ್ಗೆ ಹೆಮ್ಮೆಯನ್ನ ತಂದು ಕೊಡುತ್ತೆ ಮೇಡಮ್. ಹಂಗಾಗಿ ಅವರೆಲ್ಲರ ಪ್ರಯತ್ನದಿಂದ ಸಿನಿಮಾಗೆ ನಂದೊಂದು ಕವಿತೆ ಹೋಗುವಂಗಾಯ್ತು. ಅದನ್ನ ಸಿನಿಮಾ ಸಾಹಿತ್ಯ ಆಗಿರ್ಬೋದು, ಬೇರೆ ರೀತಿಯ ಸಾಹಿತ್ಯ, ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮಗೆ ನಿಮ್ಮ ಸ್ಟ್ರೆಂತ್ ಅಂತ ನಿಮಗೆ ಅನ್ನಿಸ್ತಿರೋದು ಕಾವ್ಯ ವಾಚನ ಆಗಿರ್ಬೋದು, ಕವನಗಳನ್ನ ಬರೆಯೋದಾಗಿರ್ಬೋದು, ಎಲ್ಲವೂ ಕೂಡ. ಇನ್ನು ಬಹಳಷ್ಟು ಮಾತಾಡೋದಿದೆ ಸರ್, ಸಾಕಷ್ಟು ಕವನಗಳನ್ನ ಕೇಳೋದು ಕೂಡ ಬಾಕಿ ಆಗಿದೆ ಅಂತ ಕೂಡ ಮಾತಾಡಿದ್ವಿ. ಅಷ್ಟೇ ಅಲ್ಲದೆ ನಿಮ್ಮ ದೂರದರ್ಶನ ಹಾಗೂ ಆಕಾಶವಾಣಿ ಜೊತೆ ನಿಮ್ಮ ನಂಟು ಕೂಡ ತುಂಬ ಹಳೆಯದ್ದು, ನಿಮಗೂ ಕೂಡ ಸಾಕಷ್ಟು ಹತ್ತಿರವಾದಂಥದ್ದು. ಈ ನಂಟಿನ ಬಗ್ಗೆ ತಿಳಿಸ್ಕೊಡಿ. ಇಲ್ಲಿ ಯಾವ್ಯಾವ ಕಾವ್ಯ ವಾಚನ ಮಾಡಿದ್ದೀರಿ, ಯಾವುದ್ಯಾವುದರಲ್ಲಿ ಭಾಗವಹಿಸಿದ್ದೀರಿ?
ಮೇಡಮ್ ಇಲ್ಲಿ ಒಂದ್ಸಾರಿ ಬೆಳಗು ಅಂತ ಒಂದು ಕಾರ್ಯಕ್ರಮ ಬರ್ತಿತ್ತು ಮೇಡಮ್. ಅದು ಸಂದರ್ಶನನೇ, ಅದೊಂದು ಕಾರ್ಯಕ್ರಮ. ಅದಾದ್ಮೇಲೆ ಲಿಟರರಿ ಗುರು ಅಂತೇಳಿ ಆ ಕೊರೋನಾ ಟೈಮಲ್ಲಿ ಆರ್ತಿ ಮೇಡಮ್ ಅವರು ಒಂದು ಕಾರ್ಯಕ್ರಮ ಮಾಡಿದ್ರು. ಅವೆರಡು ಕಾರ್ಯಕ್ರಮಗಳಿಗೆ ನಾನು ಬಂದಿದ್ದೆ. ಅದಕ್ಕೂ ಮುನ್ನ ಸುಬ್ಬೋಲಿಯರ್, ಬಾನಂದೂರ್ ಕೆಂಪಯ್ಯ ಅವರೆಲ್ಲ ಇದ್ದಾಗ ಟಚ್ ಇತ್ತು, ಅವರೆಲ್ಲ ಆತ್ಮೀಯರಿದ್ರು, ಬಂದಿದ್ದೆ, ಮಾತಾಡ್ಸಿದ್ದೆ ಅಷ್ಟೇ. ಇದು 3ನೇ ಕಾರ್ಯಕ್ರಮ. ವೆರಿ ನೈಸ್. ಮತ್ತೆ ಆಕಾಶವಾಣಿನಲ್ಲಿ ವಿಜಯ ಆರನ್ ಅಂತ ನಮ್ಮ ಮೈಸೂರು ಆಕಾಶವಾಣಿ ನಿರ್ದೇಶಕರಿದ್ರು ಮೇಡಮ್. ಅವರು ಸಹ ಅವ್ರ ಟೈಮಲ್ಲಿ ಒಂದು ಸ್ವರಚಿತ ಕವನ ವಾಚನ ಧಾರೆ ಅಂತೇಳಿ ಮಾಡಿದ್ರು. ಅದಾದ್ಮೇಲೆ ಅಬ್ದುಲ್ ರಶೀದ್ ಇದ್ದಾಗ ಒಂದು ಯುಗಾದಿ ಕವಿಗೋಷ್ಠಿ ಮತ್ತೆ ಮಾತುಕತೆ ಅಂತ ಕರೆದಿದ್ರು. ಅದೊಂದಾಗಿತ್ತು. ಹಂಗಾಗ್ಲಾಗಿ ಅಬ್ದುಲ್ ರಶೀದ್ ಮತ್ತೆ ಇವರು ಈಗೊಬ್ಬರಲ್ಲಿ ನಮ್ಮ ಸ್ನೇಹಿತರವ್ರೆ ಮೇಡಮ್, ಉಮೇಶ್ ಅಂತ ಕಾರ್ಯಕ್ರಮ ನಿರ್ವಹಣೆ ಅವರು, ಒಂದಷ್ಟು ಟಚ್ ಇತ್ತು ಮೇಡಮ್ ಮೈಸೂರು ಆಕಾಶವಾಣಿನ. ವೆರಿ ನೈಸ್. ಇನ್ನು ಸರ್, ಕಾವ್ಯಗೋಷ್ಠಿಗಳ ಬಗ್ಗೆ ಬರೋದಾದರೆ, ಕಳೆದ ತಿಂಗಳು ನಡೆದಂಥ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಆ ಒಂದು ವೇದಿಕೆ ಮೇಲೆ ಕಾವ್ಯ ವಾಚನ ಮಾಡಿರೋದು, ಕವಿಗೋಷ್ಠಿನಲ್ಲಿ ಭಾಗವಹಿಸೋದಾಗಿರ್ಬೋದು, ಅಥವಾ ಕಳೆದ ವರ್ಷ ಮಂಡ್ಯದಲ್ಲೇ ನಡೀತು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ, ಅಲ್ಲಿ ಕೂಡ ಒಂದು ಕಾವ್ಯಗೋಷ್ಠಿನಲ್ಲಿ ಭಾಗವಹಿಸಿದ್ದು. ಇಂಥ ಒಂದು ದೊಡ್ಡ ದೊಡ್ಡ ವೇದಿಕೆ ಮೇಲೆ ದೊಡ್ಡ ದೊಡ್ಡ ದಿಗ್ಗಜರ ಮುಂದೆ ಕಾವ್ಯಗೋಷ್ಠಿಯಲ್ಲಿ ನೀವು ಕವನ ವಾಚನ ಮಾಡುವಂಥದ್ದು ಯಾವ ರೀತಿ ಜವಾಬ್ದಾರಿಗಳಿರುತ್ತೆ, ಜೊತೆಗೆ ಅದು ಸಕ್ಸಸ್ಫುಲ್ ಆಗಿ ಮುಗಿಸ್ಕೊಂಡು ಬಂದಾಗ ಆ ಒಂದು ಆನಂದ, ಆ ಒಂದು ಖುಷಿ, ಅಲ್ಲಿರುವಂಥ ಜನರ ಒಂದು ರೆಸ್ಪಾನ್ಸ್ ಆಗಿರ್ಬೋದು, ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತೀರಾ ಸರ್? ಮೇಡಮ್, ನಾನು ಪ್ರಾರಂಭದ ದಿನಗಳಲ್ಲಿ ನಮಗೆ ವೇದಿಕೆಗೆ ಹೋದ್ರೆ ಮೈಕ್ ಮುಂದೆ ನಿಲ್ಲಕ್ಕೆ ಭಯ ಆಯ್ತಿತ್ತು ಮೇಡಮ್. ನಿಜ, ನಾವೇ ಬರ್ದಿರೋದು ಆಗಿದ್ರು ಕೂಡ ಎಷ್ಟೋ ದಿನ ನಾವು ಮನಸಾರೆ ವಾಚನವನ್ನ ಮಾಡ್ಲಿಕ್ಕಾಗದೆ ವೇದಿಕೆಯಿಂದ ಹಿಂದಕ್ಕೆ ಬಂದಿದ್ದೀವಿ, ಸುಮ್ನೆ ಹೆಂಗೋ ಹೇಳ್ಬಿಟ್ಟು. ಮತ್ತೆ ಆಮೇಲೆ ದಿನಗಳು ಕಳೆದಂತೆ ಸ್ವಲ್ಪ ಧೈರ್ಯ ಬರೋಕ್ ಶುರುವಾಯಿತು. ಮತ್ತೆ ನಮ್ಮ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ನಮ್ಗೆ ಸಾಂಸ್ಕೃತಿಕ ಸಮಿತಿ ಜವಾಬ್ದಾರಿ ಬೇರೆ ಇತ್ತು. ಅಂದ್ರೆ ನಿಮ್ಮ ಜಿಲ್ಲೆನಲ್ಲೇ ನಡೀತಾ ಇರೋದ್ರಿಂದ ಹಾಗಾಗಿ ಸಾಂಸ್ಕೃತಿಕ ಸಮಿತಿಗೆ ಹಾಕಿದ್ರು. ಜೊತೆಗೆ ಕವಿಗೋಷ್ಠಿಗೂ ಕೂಡ ತವರು ಜಿಲ್ಲೆ ಅವಕಾಶ ಅಂತೇಳಿ ಇದು ಮಾಡಿದ್ರು. ಅದು ಮತ್ತೆ ಮೈಸೂರಲ್ಲಿ ಕಳೆದ ಒಂದು 10 ವರ್ಷದಿಂದ ಹೋಗಿದ್ದು ಮೇಡಮ್, ಮತ್ತೆ ನಾನು ಹೋಗಿರ್ಲಿಲ್ಲ. ಈ ಸಾರಿ ದಸರಾ ಕವಿಗೋಷ್ಠಿ ಸಮಿತಿಯವರು ಕವಿರಾಜು ಚೀಫ್ ಗೆಸ್ಟ್ ಆಗಿದ್ರು. ನಮ್ಮ ಅಧ್ಯಕ್ಷತೆನ ನಮ್ಮ ಗುರುಗಳು ಮುಕುಂದರಾಜ್ ಅವರೇ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಿದ್ರು. ಮುಖ್ಯ ಅತಿಥಿಗಳಾಗಿ ಇವರು ತುಮಕೂರಿನ ಗೀತಾ ವಸಂತ್ ಅಂತೇಳಿ ವಿಶ್ವವಿದ್ಯಾನಿಲಯ ತುಮಕೂರು ಅವರಿದ್ರು. ಹಂಗಾಗ್ಲಾಗಿ ಅಲ್ಲೊಂದು ಕವಿತೆ ಓದಿದ್ದೆ ಮೇಡಮ್, ಇತ್ತೀಚೆಗೆ ಬರೆದಂತ ಕವಿತೆ. ತೆರೆದ ಬಾನು, ಅರಿಶಿನ ಕುಂಕುಮವಿಲ್ಲದ, ಬಳೆಯೂ ಇಲ್ಲದ, ಕಾಲುಂಗುರ ಕಾಣದ, ಮುಡಿಗೆ ಮಲ್ಲಿಗೆಯೇ ಇಲ್ಲದ, ಅಪ್ಪನಿಲ್ಲದ ನನ್ನವಳಿದ್ದಾಳೆ, ಇದು ಯಾವ ಧರ್ಮ? ಉತ್ತು ಬಿತ್ತು ಹದವಾಗಿ ಕೆಸರು ಮಾಡಿ ಜಗದ ಜೀವಗಳಿಗೆ ಅನ್ನ ಬೆಳೆಯುವ ಧರ್ಮ ನಮ್ಮದು. ನೇಗಿಲ ಗೆರೆಯ ಗೋವಿನ ಗೊರುಸಲಿ ಬದುಕ ಕಂಡವರು, ಬಿತ್ತಿದ ಕಾಳು ಕಡ್ಡಿ ಮಣ್ಣಿನ ಬೆವರಲಿ ಬೆರೆತು ಚಿಗುರು ಕಂಡಾಗ ಹಬ್ಬ ಮಾಡಿದವರು, ಕಣ್ಣು ಕಾಣದ ನಡುಗುವ ಮೈಗಳ ಬೇಡುವ ಕೈಗಳಿಗೆ ಸಹಾನುಭೂತಿ ತೋರದ ಧರ್ಮ ಯಾವುದು? ಅಣ್ಣನ ಆಕಾಶದಲ್ಲಿ ಅಕ್ಕನ ವಚನಗಳ ಸುರಿಮಳೆ, ಅಲ್ಲಮ್ಮನ ಆಲಯದಲ್ಲಿ ಲೆಕ್ಕವಳ ಆಯ್ದಕ್ಕಿಯ ಅನ್ನ ಪ್ರಸಾದವ ಉಂಡವರು ನಾವು. ಬುದ್ಧನ ಬೆಳಗಿಂಡಿಯಲ್ಲಿ ಸಿದ್ಧಿಯ ಕಣ್ಣರಳಿಸಿಕೊಂಡವರು ನಾವು. ಹಲವು ಭಾವ ಹಸಿರ ಜಗದ ಜಲದ ಜೋಗುಳದ ನೆಲದ ಒನ್ನ ಆರತಿಯ ದಸರೆಯೇ ನಮ್ಮ ಧರ್ಮ. ತೆರೆದ ಬಾನು ಮೋಡದ ಆಟವ ನೋಡುತ್ತಾ ಆರುವ ಅಕ್ಕಿಗಳ ಕಂಡು ಸಂತಸ ಪಡೆದವರು. ಬೆಟ್ಟಗುಡ್ಡ ತಪ್ಪಲ ಕಣಿವೆಯಂಚಿನ ಕಲ್ಲು ಮರಳಿನ ಮಾತಿಗೆ ಮರುಗದಿರುವವರು ಇರುವುದು ಯಾವ ಧರ್ಮ? ಕಾಲದ ಕರೆಯ ಕತೆಗಳಿಗೆ ಕಿವಿಯಾಗಿ ಸುತ್ತಲೂ ಮುತ್ತಿರುವ ಕತ್ತಲನ್ನು ಎದುರಿಸಲು ಗತಿಗೆ ಮತಿಯ ನುಡಿಸಿ ಸುಡರನಿರುವುದು ನಮ್ಮ ಧರ್ಮ.
ಪುಟ್ಟಪ್ಪನವರ ವಿಶ್ವಪಥದ ಶಿಶುಗಳು ನಾವು. ಸಂವಿಧಾನ ನಮ್ಮವ್ವ, ಪ್ರಜಾಪ್ರಭುತ್ವ ನಮ್ಮಪ್ಪ, ಪಾಲಕರೇ ನಮ್ಮ ಬಂಧು ಬಾಂಧವರು. ಸಮರಸದ ಸಮಚಿತ್ತದ ಪ್ರೀತಿಯೇ ನಮ್ಮ ಧರ್ಮ. ಅರಿಶಿನ ಕುಂಕುಮವಿಲ್ಲದ, ಬಳೆಯೂ ಇಲ್ಲದ, ಕಾಲುಂಗುರ ಕಾಣದ, ಮುಡಿಗೆ ಮಲ್ಲಿಗೆಯೂ ಇಲ್ಲದ, ಅಪ್ಪನಿಲ್ಲದ ನನ್ನವ್ವಳಿದ್ದಾಳೆ. ಇದು ಯಾವ ಧರ್ಮ, ಇದು ಯಾವ ಧರ್ಮ, ಇದು ಯಾವ. ಒಂದು ಕಡೆ ಆಯ್ದಕ್ಕಿ ಲಕ್ಕಮ್ಮನವರ ವಚನಗಳನ್ನ ಟಚ್ ಮಾಡ್ತೀರಿ, ರೈತನ ಜೀವನ ಹೇಳ್ತೀರಿ, ಕುವೆಂಪು ಅವ್ರು ಕೂಡ ಬರ್ತಾರೆ. ಸೂಪರ್ ಸರ್. ಕುವೆಂಪು ಅವರ ಹೆಸರಲ್ಲೇ ಪ್ರಶಸ್ತಿಗಳು ಕೂಡ ತಗೊಳ್ಳೋ ಒಂದು ಮಟ್ಟಕ್ಕೆ ನೀವು ಸಾಹಿತ್ಯದ ಗಂಧವನ್ನು ಎಲ್ಲೆಡೆ ಹರಿಸಿದಂಥವ್ರು. ಕುವೆಂಪು ಸಾಹಿತ್ಯ ರತ್ನ ಪ್ರಶಸ್ತಿ, ಕುವೆಂಪು ಶ್ರೀ ಪ್ರಶಸ್ತಿ, ಇದ್ರ ಜೊತೆಗೆ ಸಾಕಷ್ಟು ಪ್ರಶಸ್ತಿಗಳ ಲಿಸ್ಟೇ ಸಿಗುತ್ತೆ. ಈ ಒಂದು ಗೌರವಗಳ ಬಗ್ಗೆ ಸಾಕಷ್ಟು ಸಂಘಟನೆಗಳು ನಿಮ್ಮನ್ನು ಒಂದು ಗುರುತಿಸಿರೋದ್ರ ಬಗ್ಗೆ ಏನು ಅಭಿಪ್ರಾಯ ವ್ಯಕ್ತಪಡಿಸ್ತೀರಿ ಸರ್? ಮೇಡಮ್, ಗುರುತಿಸುವಿಕೆ ಬೇಕು. ಒಂದು ಗಿಡ ಮರವಾಗಬೇಕಾದ್ರೆ ಅದಕ್ಕೆ ನೀರು ಬೇಕು, ಗೊಬ್ಬರ ಬೇಕು, ಪೋಷಣೆ ಮಾಡೋರು, ಸೂರ್ಯನ ಬೆಳಕು ಬೇಕು, ಗಾಳಿ ಬೇಕು, ಎಲ್ಲವೂ ಬೇಕು. ಹಂಗೆ ಮುಂದೆ ಹೆಜ್ಜೆ ಇಟ್ಟು ಹೋಗೋನಿಗೆ ಬೆಳಕು ಬೇಕಲ್ಲ. ಆ ಬೆಳಕಿನ ಕೆಲಸವನ್ನ ಮಾಡುವುದೇ ಸಂಘಟಕರು. ಗುರುತಿಸುವಂಥವರು, ಗೌರವಿಸುವಂಥವರು, ಅಭಿನಂದಿಸುವಂಥವರು, ಹಾರೈಸುವಂಥವರು, ಆಶೀರ್ವದಿಸುವಂಥವರು. ಇದಂಗೆ ಅಂದರೆ ಅನ್ನಕ್ಕೆ ಸಾರೆಷ್ಟು ಮುಖ್ಯವೋ, ಒಬ್ಬ ಯಾವುದೇ ರಂಗದ ಪ್ರತಿಭಾವಂತರಾಗ್ಲಿ, ಯಾವುದೇ ರಂಗದ ಯಾವುದೇ ಆಯಾಮದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಸಂಘಟಕರು ಈ ಗುರುತಿಸುವಿಕೆ ಬಹಳಷ್ಟು ಮುಖ್ಯ. ಅದನ್ನು ನಾವು ಆರೋಗ್ಯಕರವಾಗಿ ಬಳಸ್ಕೊತಾ ಹೋಗ್ಬೇಕು. ವೆರಿ ನೈಸ್. ಇನ್ನು ಸಾಕಷ್ಟು ಫೋಟೋಗಳನ್ನ ನಾವು ನೋಡ್ತಾ ಇದ್ದಾಗ ಸರ್, ಅವ್ರ ಬಗ್ಗೆ ಮಾತಾಡಲೇಬೇಕು. ನಿಮ್ಮ ಬೆನ್ನೆಲುಬಾಗಿ ನಿಂತಿರುವಂಥವ್ರು ನಿಮ್ಮ ಪತ್ನಿ ಆಗಿರ್ಬೋದು, ಮಗಳಾಗಿರ್ಬೋದು, ಇಲ್ಲಿಗೂ ಕೂಡ ಬಂದಿದ್ದಾರೆ. ಎಲ್ಲ ಕಾರ್ಯಕ್ರಮಗಳು ನಿಮ್ಮ ಜೊತೆ ಕಾಣಿಸ್ಕೊಳ್ತಾರೆ. ಒಂದು ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂತ ಅಂದರೆ, ಮನೆಯಲ್ಲಿ ಒಂದು ಸಹಕಾರ ಇಲ್ಲ ಅಂತಂದರೆ ಯಾವುದೇ ವ್ಯಕ್ತಿ ಏನೇ ಸಾಧನೆ ಮಾಡೋದಕ್ಕೂ ಸಾಧ್ಯನೇ ಇಲ್ಲ, ಎಷ್ಟೇ ಪ್ರತಿಭಾವಂತ ಆಗಿದ್ರೂ ಕೂಡ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಸರ್? ಮೇಡಮ್, ಈ ನಿಮ್ಮ ಮಾತಿಗೆ KS ನರಸಿಂಹಸ್ವಾಮಿ ಅವರ ಒಂದು ಮಾತು ನೆನಪಾಗತ್ತೆ. ನಮ್ಮ ಮಲ್ಲಿಗೆ ಕವಿ, ಎಂಡತಿ ಒಲುಮೆಯ ಭಾಗ್ಯವನೆರಿಯದ ಗಂಡಿಗೆ ಜಯವಿಲ್ಲ. ಹಂಗಾಗ್ಲಾಗಿ ನನ್ನೆಲ್ಲ ಪ್ರಯತ್ನಗಳ ಹಿಂದೆ ನಮ್ಮ ಕಾವ್ಯದ ಪ್ರಯತ್ನದ ಒಟ್ಟಿಗೆ ನನ್ನ ಬದುಕಿನ ಪ್ರಯತ್ನ, ನಮ್ಮ ವಾಸ್ತವದ ಪ್ರಯತ್ನ, ದಿನನಿತ್ಯದ ನಮ್ಮ ಜಂಜಾಟಗಳು, ಅದೆಲ್ಲದ್ರ ಜೊತೆಗೆ ನಮ್ಮ ವ್ಯವಸಾಯದ ಜಂಜಾಟಗಳು, ನನ್ನ ಈ ಸಾಹಿತ್ಯದ ಕೆಲಸ ಚಟುವಟಿಕೆ, ಸಂಬಂಧಗಳ ನಡುವಿನ ವ್ಯವಹಾರಗಳು ಅಥವಾ ಇವೆಲ್ಲ ಇರುತ್ತಲ್ಲ, ಅದಕ್ಕೆ ಮೇಡಮ್ ಶಿವ ಅರ್ಧನಾರೀಶ್ವರ. ಅಂತೆಯೇ ನನ್ನ ಬದುಕಿನ ಪ್ರತಿಯೊಂದು ಹಂತ ಹೆಜ್ಜೆಗಳಲ್ಲೂ ಕೂಡ ನನ್ನ ಪತ್ನಿಯ ಸಹಕಾರನೂ ಕೂಡ ಅಷ್ಟೇ ಮಟ್ಟಿಗೆ ಇದೆ ಮೇಡಮ್. ನನ್ನ ಮಗಳು, ಕೆಲವರು ಹೇಳ್ತಾರೆ, ನಿನ್ನ ಮಗಳೇ ನಿನ್ನ ಕಾವ್ಯ ಕನಪ ಇನ್ನೇನು ಬೇಡ ಅಂತ. ಮತ್ತೆ ನಮ್ಮ ತಂದೆ ಮೇಡಮ್, ನನ್ನ ತಂದೆ ಹಲವು ಜನಕ್ಕೆ ಅನ್ನವಾದವರು. ಅವ್ರೇನು ಸಂಪಾದನೆ ಮಾಡವ್ರೆ ಅಂದರೆ ಮುಂದಿನ ಜನ್ಮಕ್ಕಾಗುವಷ್ಟು ಶ್ರಮವನ್ನ ಸಂಪಾದನೆ ಮಾಡಿರೋ ವ್ಯಕ್ತಿ ಅಂತ. ತ್ಯಾಗಮಯಿ, ಕಷ್ಟದ ಜೀವ ನನ್ನಪ್ಪ. ಅಂದರೆ ನಿಮ್ಮ ಒಂದು ಕವಿತೆಗಳನ್ನ ನೀವು ಬರೆಯೋದಕ್ಕೆ ಕೂತಾಗ ಬಹುಶಃ ನಿಮ್ಮ ತಂದೆ ತಾಯಿಯವರಿಂದ ಹಿಡಿದು ಎಲ್ಲರೂ ಕೂಡ ನಿಮ್ಮ ಕಣ್ಮುಂದೆ ಬರ್ತಾರೆ ಮೇಡಮ್. ನಮ್ಮ ತಂದೆಯವ್ರ ಶ್ರಮ ಇದೆಯಲ್ಲ ಮೇಡಮ್, ನಮ್ಮ ತಂದೆ 7-8 ವರ್ಷಕ್ಕೆ ನೇಗ್ಲಿಡ್ದವರು. ನಮ್ಮ ತಂದೆಗೆ 10 ಜನ ಮಕ್ಕಳು. ಹಂಗಾಗ್ಲಾಗಿ ಇವತ್ತು ನಮ್ಮ ಮನೆ ನಾವೆಲ್ಲ ಇಷ್ಟು ಚೆನ್ನಾಗಿದ್ದೀವಿ, ಊಟಕ್ಕೆ ಬಟ್ಟೆಗೆ ತೊಂದರೆ ಇಲ್ಲದೆ ಇದ್ದೀವಿ ಅಂದರೆ ಅದು ನಮ್ಮ ತಾತ, ನಮ್ಮ ಅಜ್ಜಿ, ನಮ್ಮ ತಾತ ಮಂಚೇಗೌಡರು ಅಂತ, ನಮ್ಮ ಅಜ್ಜಿ ಚೆನ್ನಮ್ಮ ಅಂತ, ಮತ್ತೆ ನನ್ನ ತಾಯಿ ತೀರ್ಕೊಂಡ್ಮೇಲೆ ನಮ್ಮಪ್ಪ ಅಕ್ಕನ ಮಗಳನ್ನೇ ಮದುವೆ, ಈಗ ಹೋದ್ರಲ್ಲ ಮೇಡಮ್, ಅವ್ರು ನಮ್ಮ ಅಜ್ಜಿ, ಇವರು ನನ್ನ ತಾಯಿ. ನನ್ನ ಮದುವೆಗೆ ಮುನ್ನ ನಮ್ಮ ತಾಯಿ ತೀರ್ಕೊಂಡಿದ್ರು. ನಮ್ಮ ಅಜ್ಜಿ ಆರೈಕೆನಲ್ಲೇ ನಾವೆಲ್ಲ ಬೆಳೆದ್ವಿ. ಒಂಬಾಳಮ್ಮ ಅಂತ, ಅವರೆಲ್ಲರ ಆಶೀರ್ವಾದ, ಆರೈಕೆ, ಅವರೆಲ್ಲರ ಅನ್ನದ ಶಕ್ತಿ ನಾನು ಇವತ್ತಿಲ್ಲಿ ಕೂತಿದ್ದೀನಿ. ಇವರು ನನ್ನ ಅಜ್ಜಿ.
ಸರ್, ಇವಾಗ ಮತ್ತೊಂದು ಪ್ರಶ್ನೆ, ಒಂದು ವೈಯಕ್ತಿಕವಾದಂಥ ಪ್ರಶ್ನೆ ನಿಮಗೆ ಕೇಳಬೇಕು ಅಂತ ನನಗೆ ಅನ್ನಿಸ್ತಿರೋದು. ಯಾಕಂದರೆ ಈ ಸಾಹಿತ್ಯವನ್ನೆಲ್ಲ ನೋಡಿದಾಗ ಬಹುಶಃ ತುಂಬ ಹಳೆಯ ಸಾಹಿತಿ, ತುಂಬ ಹಿರಿಯ ಸಾಹಿತಿ ಬರೆದಿರುವಂಥದ್ದು ಅನ್ನೋದು ನನ್ನ ವೈಯಕ್ತಿಕ ಭಾಸ ಆಗುವಂಥದ್ದು. ಆದರೆ ನೀವು ನಮ್ಮ ಮುಂದಿನ ತಲೆಮಾರು, ನಮ್ಮ ತಲೆಮಾರನ್ನು ಕೂಡ ನೋಡ್ಕೊಂಡು ಬಂದರೆ, ಅಂದರೆ ಯುವ ಜನತೆಗೂ ಕೂಡ ತುಂಬ ಹತ್ತಿರವಾಗಿರುವಂಥವ್ರು. ಆದರೆ ಈಗ ನೀವೊಂದು ಕವನವನ್ನು ಬರೆಯುವಾಗ ಯಾರನ್ನ ಮನಸ್ಸಲ್ಲಿ ಇಟ್ಕೊಂಡು ಬರಿತೀರಿ? ಅಂದರೆ ಇವಾಗ ಯುವ ಜನತೆಗೆ ಬೇಕಾಗಿರುವಂಥ ಸಾಹಿತ್ಯ ಬೇರೆ, ನಿಮಗೆ ಚಿತ್ರಸಾಹಿತ್ಯ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇವಾಗಿನ ಒಂದು ಜನಗಳಿಗೆ ಬೇಕಾಗಿರೋದು ಬೇರೆ. ನನ್ನ ಸಾಹಿತ್ಯದ ರುಚಿನಲ್ಲಿ ಅದಿಲ್ಲ, ಅದು ನನ್ನ ಅಭಿರುಚಿ ಅಲ್ಲ. ಇವಾಗಿನ ಒಂದು ಸಾಹಿತ್ಯ ಆಗಿರ್ಬೋದು ಅಥವಾ ಯುವ ಜನತೆಗೆ ಬೇಕು ಅನ್ನಿಸ್ತಿರೋದಾಗಿರ್ಬೋದು, ಅದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಅಥವಾ ಇದನ್ನು ಈ ರೀತಿಯಾದಂಥ ನೈಜ ಕನ್ನಡ, ಶುದ್ಧ ಕನ್ನಡ, ನಿಜವಾದ ಕನ್ನಡವನ್ನು ಯುವ ಜನತೆಗೆ ತಲುಪಿಸಬೇಕು ಅಂತಂದರೆ ನಮ್ಮ ಒಂದು ಜವಾಬ್ದಾರಿಗಳೇನು? ಮೇಡಮ್, ನೀವು ಹೇಳುವಂಗೆ ಕಾಲ ಯಾರಿಗೂ ಕಾಯುವುದಿಲ್ಲ. ಮತ್ತೆ ಆ ಕಾಲಾನುಸಾರ ಆ ಜನತೆಯ ಅಭಿರುಚಿಗಳು ಬದಲಾಗುತ್ತೆ. ಆ ಕಾಲಾನುಸಾರ ಆ ಜನತೆಯ ಅಭಿರುಚಿ ಬದಲಾದರೂ ಕೂಡ ಆ ಕಾಲಕ್ಕೆ ತಕ್ಕಂತೆ, ಆ ಅಭಿರುಚಿಗೆ ತಕ್ಕಂತ ಸ್ವಾದವನ್ನು ಕೊಡುವುದೇ ಕಾವ್ಯದ ಶಕ್ತಿ. ಅದನ್ನ ಆ ಕಾಲದ ಆ ಅಭಿರುಚಿ ಇರ್ತಕ್ಕಂಥ ವ್ಯಕ್ತಿಗಳು ಅದನ್ನ ಅರ್ಥೈಸ್ಕೋಬೇಕಾದಂಥದ್ದು ಜವಾಬ್ದಾರಿ ಅವ್ರ ಮೇಲೆ ಇರುತ್ತೆ. ಒಂದು. ಮತ್ತೆ ಯಾವುದೇ ತರದ ಇರಲಿ, ಅದು ಕಾವ್ಯ, ನಾಟಕ, ರೂಪಕ ಅಥವಾ ನೃತ್ಯ, ಸಂಗೀತ ಅಥವಾ ಏನೇ ಈ ಭೂಮಿಯಲ್ಲಿ ಇರ್ತಕ್ಕಂಥ ಯಾವುದೇ ತರದ ಕಲೆ ಇರಲಿ ಮೇಡಮ್, ಅದಕ್ಕೆ ಮಾನ್ಯತೆ ಸಿಗುವುದು ಯಾವಾಗ ಅಂದ್ರೆ, ಮತ್ತೆ ಇದೆಲ್ಲ ಯಾಕೆ ಬೇಕು ಅಂದ್ರೆ, ನಾನು ಕೇಳ್ತಾ ಇದ್ರು ಮೇಡಮ್ ಯಾರು, ಸಾಧನೆ ಅಂದ್ರೇನು, ಕಾವ್ಯ ಅಂದ್ರೇನು, ಕಾವ್ಯ ಯಾಕೆ ಬರೀತೀರಿ? ಕಾವ್ಯ ಮೇಡಮ್, ನಾನು ನನ್ನ ಆತ್ಮ ಸಂತೋಷಕ್ಕೆ, ನನ್ನ ಮನಸ್ಸಿನ ನೆಮ್ಮದಿಗೆ ಬರಿತೀನಿ. ಒಂದು, ನನ್ನೆಲ್ಲ ಇಹದ ತುಡಿತಗಳಿಗೆ, ಮಿಡಿತಗಳಿಗೆ, ತಲ್ಲಣಗಳಿಗೆ ಅದೊಂದು ದಾರಿ ನನಗೆ. ಒಂದು. ಇದೆಲ್ಲದರ ಉದ್ದೇಶ ಏನು ಅಂದ್ರೆ, ಮನಸ್ಸನ್ನಾಗ್ಲಿಕ್ಕೆ ನಾನು ಕಾವ್ಯವನ್ನ ಓದ್ತೀನಿ, ಕಾವ್ಯವನ್ನ ಬರೀ. ಸಂವೇದನೆಗಳೇ ಇಲ್ಲದೆ ಇರುವಂತ ಕಾಲಘಟ್ಟದಲ್ಲಿ ಬಂದು ತಲುಪಿದೀವಿ ಇವಾಗ ನಾವು. ನೀವ್ ಹೇಳೋದು ನಾವು ಕೇಳಿಸ್ಕೋ ತಾಳ್ಮೆ ನಮಗೂ ಇಲ್ಲ, ನಾವ್ ಹೇಳೋದು ಕೇಳಿಸ್ಕೋ ತಾಳ್ಮೆ ನಿಮಗೂ ಇಲ್ಲ. ನಾವ್ ಎಲ್ಲಿಗೆ ಹೊರಟಿದೀವಿ, ಏನ್ ಮಾಡ್ಲಿಕ್ಕೆ ಹೊರಟಿದೀವಿ ಅನ್ನೋದೇ ಅರ್ಥ ಆಗಲ್ಲ. ಹಂಗಾಗ್ಲಾಗಿ ಇದೆಲ್ಲದರ ಹಿಂದೆ ಒಂದೇ ನನ್ಗನ್ಸಿರೋದು, ಒಂದೇ ನನ್ನ ಕಾನ್ಸೆಪ್ಟು, ಮನುಷ್ಯನಾಗಿ ನಡೆದುಕೊಳ್ಳುವುದಕ್ಕೋಸ್ಕರ ಸಾಹಿತ್ಯ ಬೇಕು, ಕಾವ್ಯ ಬೇಕು, ಸಂಗೀತ ಬೇಕು. ಮನುಷ್ಯ ಅಂದ್ರೆ ಅವನ ಜೀವನವನ್ನ ಅವನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಿಜವಾದ ಸಾಹಿತ್ಯ ಬೇಕು. ಮತ್ತೆ ನೀವ್ ಹೇಳಿದ್ರಲ್ಲ, ಆ ಅಭಿರುಚಿಗೆ ತಕ್ಕಂತೆ ಎಲ್ಲಾ ಸ್ವಾದವನ್ನು ಕೊಡುವ ಕಾವ್ಯಕ್ಕೆ, ಆ ಕಾಲಕ್ಕೆ ಆ ಶಕ್ತಿ, ಆ ಕಾವ್ಯಕ್ಕದೆ ಆ ಕಾಲದ ಅಭಿರುಚಿಯುಳ್ಳ ವ್ಯಕ್ತಿಗಳ ಜವಾಬ್ದಾರಿಯಾಗಿರುತ್ತೆ. ಅದನ್ನ ಎಕ್ಕಿ ತೆಗೆದು ಅದನ್ನ ನೋಡ್ಕೋಬೇಕವ್ರು, ಅದನ್ನ ತಿಳ್ಕೋಬೇಕವ್ರು. ಅದೇ ನಿಮ್ಮಂಥವ್ರು ಇನ್ನೊಂದಷ್ಟು ಕವಿತೆಗಳನ್ನ ಬರೆದು ಹೆಚ್ಚು ಜನರಿಗೆ ತಲುಪಿದಾಗ ಬಹುಶಃ ನಿಜವಾದ ಸಾಹಿತ್ಯ ಏನು, ಇಷ್ಟು ದಿನ ನಾವು ಬೇಡದ ಸಾಹಿತ್ಯಕ್ಕೆ ಕೇಳಿ ಏನಾದರೂ ನಮ್ಮ ಜೀವನದಲ್ಲಿ ನಾವು ತೊಂದರೆಗಳನ್ನ ಮಾಡ್ಕೊಂಡಿದ್ದೀವ, ಅದನ್ನು ಸರಿ ಮಾಡ್ಕೊಳ್ಬೇಕು ಅಂತಂದರೆ ಸಾಹಿತ್ಯದ ಮೂಲಕ ಸಾಧ್ಯ. ಅಷ್ಟು ಶಕ್ತಿ ಇದೆ ಪದಗಳಿಗಾಗಿರ್ಬೋದು ಅಥವಾ ಓದುವಿಕೆಗಾಗಿರ್ಬೋದು, ಎಲ್ಲದಕ್ಕೂ ಕೂಡ. ವೆರಿ ನೈಸ್ ಸರ್. ಇವಾಗಿನ ಯುವ ಪೀಳಿಗೆಗೆ ಒಂದು ಚಿಕ್ಕದಾಗಿ ಒಂದು ಮೆಸೇಜ್ ಅಂದರೆ ಏನು ಕೊಡೋಕೆ ಇಷ್ಟಪಡ್ತೀವಿ? ಏನಿಲ್ಲ ಮೇಡಮ್, ಇವತ್ತಿನ ಜನಕ್ಕೆ ನಾನು ಹೇಳುವುದಿಷ್ಟೇ, ಬಸವ, ಬುದ್ಧ ಮತ್ತೆ ಅಂಬೇಡ್ಕರ್, ಇವರಿಷ್ಟನ್ನ, ಗಾಂಧಿ, ಇಷ್ಟು ಜನಗಳನ್ನ ನೋಡ್ಬಿಡಿ ಅಥವಾ ತಿಳ್ಕೊಳ್ಳುವಂತ ಪ್ರಯತ್ನ, ಅವ್ರ ಬಗ್ಗೆ ಓದಿ ಸಾಕು. ಅಷ್ಟೇ. ಇವತ್ತಿನ ಯುವ ಜನತೆಗೆ ನೆನ್ನೆ ಇದ್ದಂತ ಪರಂಪರೆಯನ್ನ, ನೆನ್ನೆ ಮೊನ್ನೆ ಅಥವಾ ನಾವು ಚಿಕ್ಕವರಿದ್ದಾಗ ಇದ್ದಂತ ಇತಿಹಾಸವನ್ನ ಮುಂದಿನ ಜನಕ್ಕೆ ತಲುಪಿಸುವಂತ ಆ ಜವಾಬ್ದಾರಿ ನಮಗದೆ. ಆ ಕೆಲಸವನ್ನ ನಾವೆಲ್ಲ ಮಾಡೋಣ. ವೆರಿ ನೈಸ್, ವೆರಿ ನೈಸ್. ಅದೇ ಯಾವುದೇ ತರದ ಪರಂಪರೆ, ನನ್ನ ಜನಪದ ಇರ್ಬೋದು, ನನ್ನ ಸಾಂಸ್ಕೃತಿಕತೆ ಇರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಇದೆಲ್ಲವನ್ನು ಕೂಡ ನಾವು ಮುಂದಿನ ಪರಂಪರೆಯವರಿಗೆ ಅಥವಾ ಜನಾಂಗಕ್ಕೆ ತಲುಪಿಸುವ ಜವಾಬ್ದಾರಿ ನಮಗಿದೆ. ಅದನ್ನ ನಾವೆಲ್ಲರ ಪ್ರೀತಿಯಿಂದ, ಒತ್ತಾಸೆಯಿಂದ ಮಾಡುವ ಅಂತ ಮಾತನ್ನ ಇವತ್ತಿನ ಯುವ ಜನಾಂಗಕ್ಕೆ ಹೇಳಲಿಕ್ಕೆ ನಾನು ಬಯಸ್ತೀನಿ.
ವೆರಿ ನೈಸ್ ಸರ್. ತುಂಬ ಸಂತೋಷ ಆಯಿತು ಸರ್, ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದ್ರಿ, ಆಗಮಿಸಿದ್ರಿ, ಒಂದು ರೀತಿ ಕಾವ್ಯದ ಹೊಳೆಯನ್ನು ಹರಿಸಿದ್ರಿ, ಮನಸ್ಸು ತುಂಬ ತಂಪಾಯಿತು, ಕಿವಿಗಳಿಗೆ ತುಂಬ ಇಂಪಂತ ಅನ್ನಿಸ್ತು, ತುಂಬ ಇಷ್ಟ ಆಯಿತು. ಇನ್ನೊಂದಷ್ಟು ಕವಿತೆಗಳು ನಿಮ್ಮ ಒಂದು ಬರವಣಿಗೆಯಲ್ಲಿ ಬರಬೇಕು, ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಳ್ಬೇಕು, ಹೆಚ್ಚು ಹೆಚ್ಚು ಯುವ ಮನಸ್ಸುಗಳನ್ನು ತಲುಪಬೇಕು ಅನ್ನೋದು ನಮ್ಮ ಆಶಯ ಕೂಡ. ನಿಮಗೆ ಬರ್ತಿರುವಂಥ ಸಹಕಾರ ಕೂಡ ಸದಾಕಾಲ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ. ನಾನು ವಿರಾಮ ಹೇಳೋಕೆ ಮುನ್ನ ಮೇಡಮ್, ಹಾಂ, ಒಂದೇ ಒಂದು ನಿಮಿಷ. ಎಸ್. ರಾಜ್ಯಗಳೆಳಿಯಲಿ ರಾಜ್ಯಗಳುಳಿಯಲಿ ಬಿತ್ತುಳುವುದವ ಬಿಡುವುದೇ ಇಲ್ಲ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಜೈ ಭಾರತ ಜನನಿಯ ತನುಜಾತೆ, ಜೈ ಕರ್ನಾಟಕ ಮಾತೆ. ನಮಸ್ಕಾರ ಮೇಡಮ್, ಧನ್ಯವಾದಗಳು. ಧನ್ಯವಾದಗಳು ಸರ್. ವೀಕ್ಷಕರೇ ನೋಡಿದ್ರಲ್ವಾ, ಇದಾಗಿತ್ತು ಇವತ್ತಿನ ನಮ್ಮ ಶುಭೋದಯ ಕಾರ್ಯಕ್ರಮ. ನಿಜಕ್ಕೂ ಅದ್ಭುತವಾಗಿತ್ತು. ಇನ್ನೇನು ರಾಜ್ಯೋತ್ಸವ ಹತ್ರ ಬರ್ತಾ ಇದೆ, ಅದಕ್ಕೆ ಒಂದು ಸೂಕ್ತವಾದಂಥ ಸಂಚಿಕೆ ಅಂತ ಅನಿಸುತ್ತೆ. ಪ್ರತಿಯೊಂದು ಪದ, ಪ್ರತಿಯೊಂದು ಕವಿತೆ ಎಲ್ಲವೂ ಕೂಡ ಮನಸ್ಸಿಗೆ ತುಂಬ ಹತ್ತಿರವಾಯಿತು. ನೀವು ಕೂಡ ಯಾರ್ಯಾರು ಕಾರ್ಯಕ್ರಮ ನೋಡ್ತಿದ್ದೀರಿ, ಸಾಧ್ಯವಾದಾಗ ಇವರ ಎಲ್ಲ ಕವಿತೆಗಳನ್ನೂ ಒಮ್ಮೆ ಓದಿ, ನಿಜಕ್ಕೂ ತುಂಬ ಚೆನ್ನಾಗಿದೆ. ಮತ್ತೊಮ್ಮೆ ಅವರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಸಂಚಿಕೆ ಮುಗಿಸೋಣ. ತಮ್ಮ ದಿನ ಶುಭಕರವಾಗಿರಲಿ. ನಾವು ಹೋಗಿ ಬರ್ತೀವಿ. ಮುಂದಿನ ಅತಿಥಿ